ಹಾಯ್ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ನಾವು ಏನು ಮಾಡೋಣ, ವರ್ಗ ಸಂಖ್ಯೆ ಮತ್ತು ಗಣ ಸಂಖ್ಯೆಗಳ ಬಗ್ಗೆ ತಿಳ್ಕೋತ ಹೋಗೋಣಂತ. ಮೊದಲನೇದಾಗಿ ಏನು ಮಾಡೋಣ, ವರ್ಗ ಸಂಖ್ಯೆ ಬಗ್ಗೆ ತಿಳ್ಕೊಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ವರ್ಗ ಸಂಖ್ಯೆ ಅಂದ್ರೆ ಇಷ್ಟೇ ತಿಳ್ಕೊಂಬಿಡ್ರಿ. ಕೊಟ್ಟಂತ ಯಾವುದೋ ಒಂದು ಸಂಖ್ಯೆ ಇರ್ತೈತಲ್ಲ, ಆ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸುವುದನ್ನೇ ಏನಂತ ಕರಿತೇವೆ ಅಂದ್ರೆ ನಾವು ಗುಣಿಸಿದಾಗ ಬರುವಂತ ಸಂಖ್ಯೆಯನ್ನ ಏನಂತ ಕರಿತೇವೆ ನಾವು ವರ್ಗ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಅಂದ್ರ ಕೊಟ್ಟಂತ ಯಾವುದೋ ಒಂದು ಸಂಖ್ಯೆಯ ಅಪವರ್ತನವನ್ನ ಅದೇ ಒಂದು ಅಪವರ್ತನ ಸಂಖ್ಯೆಯನ್ನ ಅದೇ ಅಪವರ್ತನದಿಂದ ಗುಣಿಸಿದಾಗ ಬರುವ ಸಂಖ್ಯೆನ ಏನಾಗಿರ್ತೈತಿ, ನಮಗ ವರ್ಗ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಮೊದಲು ಏನ್ ಮಾಡಿ ನಾವು ವರ್ಗ ಸಂಖ್ಯೆ ಅಂದ್ರ ಏನಂತ ಹೇಗೆ ನೋಡ್ತಾ ಹೋಗೋಣಂತ. ಏನಪ್ಪಾ ವರ್ಗ ಸಂಖ್ಯೆ ಅಂತ ಅಂದ್ರ, ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನ ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನು ನಾವು ಏನಂತ ಕರಿತೀವಿ, ವರ್ಗ ಸಂಖ್ಯೆ ಎನ್ನುವರು. ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನ ನೀವು ಸಿಂಪಲ್ ಆಗಿ ವರ್ಗ ಸಂಖ್ಯೆ ಅಂದ್ರೆ ಸ್ಕ್ವಯರ್ ಅಂತ ಹೇಗೆ ಕರಿತೀವಿ ನಾವು. ಸ್ಕ್ವಯರ್ ಅಂದ್ರೆ ಸ್ಕ್ವಯರ್ ನಂಬರ್ ಅಂತ ಹೇಗೆ ಕರಿತೀವಿ. ಅಂದ್ರ ವರ್ಗ ಸಂಖ್ಯೆಗೆ ಇಂಗ್ಲಿಷ್ ಒಳಗ ಸ್ಕ್ವಯರ್ ನಂಬರ್ ಅಂತ ಕೂಡ ಕರಿತೀವಿ. ಅಂದ್ರ ಯಾವುದೋ ಒಂದು ಸಂಖ್ಯೆ ಇರ್ತೈತಿ, ಅದೇ ಸಂಖ್ಯೆಯನ್ನ ಒಂದು ಸಂಖ್ಯೆ ಇರ್ತೈತಿ, ಆ ಸಂಖ್ಯೆಯನ್ನ ಇನ್ನೊಂದು ಅದೇ ಸಂಖ್ಯೆಯ ತರ ಇರುವಂತ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವನ್ನ ನಾವು ಏನಂತ ಕರಿತೀವಿ, ವರ್ಗ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಇವಕ್ಕ ಎಕ್ಸಾಂಪಲ್ ನೋಡ್ರಿ, ಅವಾಗ ನಿಮ್ಗ ವರ್ಗ ಸಂಖ್ಯೆ ಅಂದ್ರೆ ಏನು ಅಂತ ಹೇಗೆ ತಿಳಿತಾ ಹೋಗುತ್ತೆ. ನೋಡ್ರಿ, ವರ್ಗ ಸಂಖ್ಯೆಗೆ ಎಕ್ಸಾಂಪಲ್ 1, 4, 9, 16, 25, 36, ಇದೇ ತರ 49, ಹೀಗೆ ಸಂಖ್ಯೆಗಳೇನಾಗುತ್ತ ಮುಂದೆ ಬರ್ತಾ ಹೋಗುತ್ತ. ಹಾಗಾದ್ರ ವರ್ಗ ಸಂಖ್ಯೆಗಳು ಇವು ಹೆಂಗ್ ಬಂದು, ಇವುಗಳನ್ನ ಯಾವ ರೀತಿ ಕಂಡು ಹಿಡ್ದೇವ್ ಅಂತಂದ್ರ, ನೋಡ್ರಿ, ಸಾಮಾನ್ಯವಾಗಿ ಮೊದಲ ನಾವು ಒಂದ್ ಸಂಖ್ಯೆಯನ್ನು ತಗೋತೀನಿ. ಯಾವ್ದಂದ್ರ 2. ಎರಡರ ವರ್ಗ ಅಂದ್ರ ಡೆಫಿನಿಷನ್ ಒಳಗೆ ಏನ್ ಐತಿ ನಮಗ, ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನ. ಅಂದ್ರ ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. 2 ಅನ್ನುವ ಒಂದು ಸಂಖ್ಯೆಯನ್ನ ಇದನ್ನ ಏನ್ ಕರಿತೇವೆ, ಒಂದು ಅಪವರ್ತನ ಸಂಖ್ಯೆ ಅಂತ ಹೇಗೆ ಕರಿತೀನಿ. ಈ ಅಪವರ್ತನ ಸಂಖ್ಯೆಯ ಎರಡು ಅಪವರ್ತನ ಇದೇ ತರನಾದಂತ ಇನ್ನೊಂದು ಅಪವರ್ತನ ಸಂಖ್ಯೆಯ ಗುಣಲಬ್ಧವನ್ನ ಗುಣಲಬ್ಧವನ್ನ ನಾವು ಏನಂತ ಕರಿತೇವಿ, ಗುಣಲಬ್ಧವನ್ನ ವರ್ಗ ಸಂಖ್ಯೆ ಅಂತ ಹೇಗೆ ಕರಿತೇವಿ. ಆ ಸಂಖ್ಯೆಯ ವರ್ಗ ಅಂತ ಹೇಗೆ ಕರಿತೇವಿ. ನೋಡ್ರಿ, 2 ಸ್ಕ್ವಯರ್ ಇದನ್ನ ಯಾವ ರೀತಿ ಓದ್ತೇವಿ, 2 ಸ್ಕ್ವಯರ್ ಅಂತ ಹೇಗೆ ಓದ್ತೇವಿ. ಅಂದ್ರ ವರ್ಗ ಸಂಖ್ಯೆಗಳನ್ನ ಕೊಟ್ಟಂತ ಸಂಖ್ಯೆ ಸ್ಕ್ವಯರ್ ಅಂತ ಹೇಗೆ ಓದ್ತೇವೆ ನಾವು. ಹಾಗಾದ್ರೆ 2 ಸ್ಕ್ವಯರ್ ಈಕ್ವಲ್ ಟು 2 ಇಂಟು 2 ಆದಾಗ ಏನಾಗುತ್ತ, 4 ಬಂತು. ಹೌದಾ, 2 ಇಂಟು 2 ಮಾಡಿದಾಗ ಏನಾಯ್ತು, 40. ಹಾಗಾದ್ರ ಇಲ್ಲಿ 2 ಏನಾಗೈತಿ, ನಮ್ಗಿಲ್ಲಿ 2ರ ವರ್ಗ 4 ಆಗೈತಿ. ಹೌದಾ, 2ರ ವರ್ಗ ಏನಾಯ್ತು ಇಲ್ಲಿ 4. ಹಾಗಾದ್ರೆ 4ರ ವರ್ಗ ಮೂಲ ಯಾವ್ದಾಗೈತಿ, 2. ಅಂದ್ರ 2ರ ವರ್ಗ ಏನಾಗೈತಿ 4. ಹೌದಾ, 2ರ ವರ್ಗ 4. ಅದೇ ತರ 4ರ ವರ್ಗ ಮೂಲ ಯಾವ್ದು, 2. 4ರ ವರ್ಗ ಮೂಲ ಏನಿಲ್ಲಿ 2. ಅಂದ್ರ 2ರ ವರ್ಗ ಸಂಖ್ಯೆ ಯಾವುದು 4. 4ರ ವರ್ಗ ಮೂಲ ಯಾವುದು 2 ಅಂತ ಹೇಗೆ ಕರಿತೀವಿ. ಅಂದ್ರ ಸಾಮಾನ್ಯವಾಗಿ ಇಷ್ಟೇ ತಿಳ್ಕೊಂಡ್ಬಿಡ್ರಿ, ವರ್ಗ ಸಂಖ್ಯೆ ಅಂದ್ರ ಕೊಟ್ಟಂತ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತದಲ್ಲ, ಅದನ್ನ ಏನಂತ ಕರಿತೀವಿ ನಾವು, ಬರುವಂತ ಸಂಖ್ಯೆಯನ್ನ ವರ್ಗ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಅದೇ ತರ ಆ ಗುಣಿಸಿದಂತ ಬಂದಿರ್ತಲ್ಲ, ಆ ಸಂಖ್ಯೆಯ ಮೂಲ ಸಂಖ್ಯೆ ಯಾವ್ದು ಇರ್ತೈತಲ್ಲ, ಯಾವ 2 ಅಪವರ್ತನಗಳನ್ನ ತಗೊಂಡಿರ್ತಲ್ಲ, ಆ ಅಪವರ್ತನ ಯಾವ್ದಾಗಿರ್ತದಲ್ಲ, ಅದೇ ಅಪವರ್ತನವನ್ನು ಏನಂತ ಕರಿತೇವೆ ನಾವು, ವರ್ಗ ಮೂಲ ಅಂತ ಹೇಗೆ ಕರಿತೇವೆ. ಹಾಗಾದ್ರೆ 2ಅನ್ನ ನೋಡ್ರಿ, ಒಂದರದ್ ನೋಡ್, ನನಗೆ ಫಸ್ಟ್ನೇದು ಒಂದೊಂದು ಐತಲ್ಲ, ಒಂದು ಸ್ಕ್ವೇರ್, ಒಂದರ ವರ್ಗ ಮೂಲ ಏನಾಗುತ್ತೆ, ಒಂದರ ವರ್ಗ ಮೂಲ ಒಂದೇ ಆಗಿರ್ತೈತಿ. ಹೌದಾ, ಹಾಗಾದ್ರ ಒಂದರ ವರ್ಗ ಸಂಖ್ಯೆ ಏನಾಗೈತಿ ನೋಡು, 1 ಇಂಟು 1 ಮಾಡಿದಾಗ ಏನಾಗುತ್ತೆ, ನಮಗ ಒಂದೇ ಸಿಗುತ್ತೆ. ಹೌದಾ, ಹಾಗಾದ್ರ ಒಂದರ ವರ್ಗ ಸಂಖ್ಯೆ ಯಾವುದು 1. ಹಾಗಾದ್ರ ಒಂದರ ವರ್ಗ ಮೂಲ ಯಾವ್ದಾಗೈತಿ, ಅದು ಕೂಡ
ಒಂದೇ ಆಗೈತಿ. ಆನಂತರ ಎರಡರ ವರ್ಗ ಸಂಖ್ಯೆ ಯಾವುದು? 4. 4ರ ವರ್ಗಮೂಲ 2. ಹೌದಾ? ಅದೇ ತರ ನೆಕ್ಸ್ಟ್ ಒನ್ ಏನೈತಿ? 9 ಐತಿ. ಹಾಗಾದ್ರೆ ಅದು ಹೆಂಗ್ ಬಂತಂದ್ರ 3 ಸ್ಕ್ವೇರ್. 3ರ ವರ್ಗ ಏನಾಗುತ್ತೆ? 9. 3ನ್ನ 3ರಿಂದ ಗುಣಿಸೋದು. ಏನೈತಿ ನಮ್ಮ ಕಂಡೀಷನ್? 2 ಸಮ ಅಪವರ್ತನಗಳ ಗುಣಲಬ್ಧ. ಅಂದ್ರೆ ಇಲ್ಲಿ 3 ಅನ್ನೋದು ಒಂದು ಅಪವರ್ತನ. ಇದರ ಸಮ ಅಪವರ್ತನ ಯಾವ್ದೈತಿ? 3 ಐತಿ. ಅದರಿಂದ ಗುಣಿಸ್ತಾ ಬರದೆಷ್ಟು? 9. 3 ಮೂರ್ಲೆ 9. 3ರ ವರ್ಗ ಏನಿಲ್ಲಿ? 9 ಅಂತ ಹೇಗೆ ಕರಿತೇವೆ ನಾವು. ಹಾಗಾದ್ರ 3ರ ವರ್ಗ ಏನು? 9. ಅದೇ ತರ 9ರ ವರ್ಗ ಮೂಲ 3 ಅಂತ ಹೇಗೆ ನಾವೇನ್ ಮಾಡ್ತೇವಿ? ಕರಿತೇವೆ. ಹಾಗಾದ್ರ ನೋಡ್ರಿ, ವರ್ಗ ಸಂಖ್ಯೆಗಳನ್ನ ಸೂಚಿಸುವಂತ ಚಿಹ್ನೆ ಯಾವ್ದಪ್ಪ ಅಂತಂದ್ರ ಏನು? ವರ್ಗ ಮೂಲವನ್ನ ಸೂಚಿಸುವ ಚಿಹ್ನೆ ಯಾವ್ದಂತಂದ್ರ ರೂಟ್ ಅಂತ ಹೇಗೆ ಕರಿತೇವೆ. ಇಲ್ಲಿ ಕೊಟ್ಟಂತ ಈ ಚಿಹ್ನೆ ಇದಕ್ಕೇನಂತ ಕರಿತೇವಿ? ರೂಟ್ ಅಂತ ಹೇಗೆ ಕರಿತೇವಿ. ಅಂದ್ರೆ ವರ್ಗ ಮೂಲವನ್ನ ಕಂಡು ಹಿಡಿಯುವಂತ ಚಿಹ್ನೆನೇ ಏನು? ವರ್ಗ ಮೂಲದ ಚಿಹ್ನೆ. ಹಾಗಾದ್ರ ವರ್ಗ ಮೂಲದ ಈ ಚಿಹ್ನೆಯ ಬೆಲೆ ಎಷ್ಟಿರ್ತೈತಿ ಅಂದ್ರ 1/2 ಇರ್ತೈತಿ. ಎಷ್ಟು? 1/2 ವರ್ಗ ಮೂಲದ ಚಿಹ್ನೆಯ ಬೆಲೆ ಆಗಿರ್ತೈತಿ. ಹಾಗಾದ್ರ ಇಲ್ಲೊಂದಷ್ಟು ಎಕ್ಸಾಂಪಲ್ ವರ್ಗ ಸಂಖ್ಯೆಗಳು ಯಾವ ಅಂತ ಹೇಳಕ್ಕೆ ನೋಡಕತ್ತೇವೆ. ಅಂದ್ರೆ ಯಾವುದು? 1, 4, 9, 16, 25, 36 ಇವುಗಳೆಲ್ಲ ಹೆಂಗ್ ಬಂದು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಹೌದಾ? 1ರಿಂದ ಗುಣಿಸಿದಾಗ 1, ಅದೇ ತರ 2ರಿಂದ ಗುಣಿಸಿದಾಗ 4, 3ನ್ನ 3ರಿಂದ ಗುಣಿಸಿದ್ರ 9, 4ನ್ನ 4ರಿಂದ ಗುಣಿಸಿದ್ರಾಗ 16, 5ನ್ನ 5ರಿಂದ ಗುಣಿಸಿದಾಗ ಬರೋದು 25. ಇವೆಲ್ಲ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು? ವರ್ಗ ಸಂಖ್ಯೆಗಳು ಅಂತ ಹೇಗೆ ಕರಿತೇವಿ. ಈ ಎಲ್ಲ ವರ್ಗ ಸಂಖ್ಯೆಗಳ ವರ್ಗ ಮೂಲದ ಸಂಖ್ಯೆಗಳು ಯಾವ ಅಂತಂದ್ರ ಇವೆಲ್ಲ ಏನಾಗ್ಯಾವು? ವರ್ಗ ಮೂಲ ಸಂಖ್ಯೆಗಳಾಗ್ಯಾವ. ಹಾಗಾದ್ರ ವರ್ಗ ಮೂಲವನ್ನ ಸೂಚಿಸುವ ಚಿಹ್ನೆ ಯಾವುದು? ರೂಟ್ ಅಂತ ಹೇಗೆ ಕರಿತೇವೆ. ಹಾಗಾದ್ರ ವರ್ಗ ಮೂಲ ಚಿಹ್ನೆಯ ಬೆಲೆ ಎಷ್ಟಾಗಿರ್ತೈತಿ? 1/2. ಒಟ್ಟಂತೆ ಯಾವುದೋ ಒಂದು ಸಂಖ್ಯೆ ಇರ್ತದಲ್ಲ, ಆ ಸಂಖ್ಯೆಯ ಅರ್ಧದಷ್ಟು ಏನಾಗಿರ್ತೈತಿ? ಆ ಸಂಖ್ಯೆಯ ಬಂದಂತ ವರ್ಗ ಸಂಖ್ಯೆಯ ವರ್ಗ ಮೂಲದ ಬೆಲೆ ಆಗಿರ್ತೈತಿ. ಹಾಗಾದ್ರ ವರ್ಗ ಸಂಖ್ಯೆಗಳ ಒಂದಿಷ್ಟು ಎಕ್ಸಾಂಪಲ್ ನೋಡಿದೆ. ಅದೇ ತರ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ನ ಈ ವರ್ಗ ಸಂಖ್ಯೆಗೆ ನೋಡೋಣಂತ. ಏನಪ್ಪಾ ನೋಡ್ರಿ, ಈ ಚಾರ್ಟ್ ಅನ್ನ ಒಂಚೂರು ಗಮನಿಸ್ರಿ. ಇದನ್ನ ನೀವು ಸರಿಯಾಗಿ ನೆನಪಿಟ್ಕೋದ್ರಿಂದ ಇದ್ರ ಮೇಲೆ ನೇರವಾದ ಪ್ರಶ್ನೆಗಳ ನಿಮ್ಗ ಕೇಳ್ಬೋದು. ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ 11ರ ವರ್ಗ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. 12ರ ವರ್ಗ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಹಾಗಾದ್ರೆ 36ರ ವರ್ಗ ಮೂಲ ಎಷ್ಟು ಅಂತ ಕೂಡ ಕೇಳ್ಬೋದು. 1ರ ವರ್ಗ ಮೂಲ ಎಷ್ಟು? 4ರ ವರ್ಗ ಮೂಲ ಎಷ್ಟು? 16ರ ವರ್ಗ ಮೂಲ ಎಷ್ಟು? 25ರ ವರ್ಗ ಮೂಲ ಎಷ್ಟು? ನೋಡ್ರಿ, ಇದು ಏನಾಗಿರ್ತದ ಅಂತ ಹೇಳಿದ್ನ ನಿಮ್ಗ? ವರ್ಗ ಮೂಲದ ಚಿಹ್ನೆ. ಇದ್ರ ಬೆಲೆ ಏನಾಗಿರ್ತೈತಿ? 1/2 ಅಂದ್ರೆ ಅರ್ಧದಷ್ಟು. ಇಲ್ಲಿ 25 ಐತಿ. ಇದು ಹೊರಗಡೆ ಬರ್ಬೇಕಾಗಿತ್ತು. ಅಂದ್ರೆ ಈ ಚಿಹ್ನೆಯಿಂದ ಹೊರಗಡೆ ಬಗಿತ್ತಂದ್ರ ನೋಡ್ರಿ, ಇದನ್ನ ಎಷ್ಟಾಗುತ್ತೆ? 5 25. ನೀವು ಈ ರೀತಿನೂ ಬಳಸ್ಬೋದು. ಈ ಕಡೆ ಬಳಸಿದಾಗ ಏನಾಗುತ್ತೆ? ಇದು 5 ಆಗುತ್ತೆ. ರೂಟ್ 25ರ ಬೆಲೆ ಏನಾಗುತ್ತೆ ನಮ್ಗ? 5 ಅಂತ ಹೇಗೆ ಕರಿತೇವೆ. ಹಾಗಾದ್ರ ವರ್ಗಮೂಲ ಸಂಖ್ಯೆಗಳು ನೋಡ್ರಿ, ವರ್ಗಮೂಲ ಸಂಖ್ಯೆ 1ನ್ನ ಅದರ ಅಪವರ್ತನಗಳು 1 × 1. ಹಾಗಾದ್ರ ವರ್ಗ ಸಂಖ್ಯೆ ಯಾವ್ದಾಗೈತಿ? ಇಲ್ಲಿ ನಮ್ಗ 1 ಆಗೈತಿ. ಅದೇ ತರ 2 ಎಂಬುದು ಏನಿಲ್ಲಿ? ಒಂದು ವರ್ಗ ಮೂಲ ಸಂಖ್ಯೆ ಐತಿ. ಅದರ ಅಪವರ್ತನಗಳು ಏನಾಗ್ಯಾವು? 2 × 2. ಹಾಗಾದ್ರ ಅದ್ರ ವರ್ಗ ಸಂಖ್ಯೆಯನ್ನ 4 ಅಂತ ಹೇಗೆ ಕರಿತೀವಿ. ಅದೇ ತರ 3 ಅನ್ನೋದು ಏನಿಲ್ಲಿ? ವರ್ಗ ಮೂಲ ಸಂಖ್ಯೆ. ಅದರ ಅಪವರ್ತನಗಳು 3 × 3. ಹಾಗಾದ್ರ ಅದರ ಆ ವರ್ಗ ಸಂಖ್ಯೆ ಏನಾಗೈತಿ? 9 ಆಗೈತಿ. ಅದೇ ತರ 4ರದ್ದು 16, 5ರದ್ದು ಏನಾಗೈತಿ? 5 ಸಂಖ್ಯೆದ್ದು 25. ಇದೇನು? ವರ್ಗ ಸಂಖ್ಯೆ, ಸ್ಕ್ವೇರ್ ಅಂತ ಹೇಗೆ ಕರಿತೀವಿ. ಏನು? 2 ಸಮ ಅಪವರ್ತನಗಳನ್ನ ನೋಡ್ರಿ, 2 ಸಮ ಅಪವರ್ತನಗಳ ಗುಣಲಬ್ಧವನ್ನ ಏನಾಗಿರ್ತೈತಿ ನಮ್ಗ? ವರ್ಗ ಸಂಖ್ಯೆ ಆಗಿರ್ತೈತಿ. ಅಂದ್ರ ಯಾವುದೇ ಸಂಖ್ಯೆಯನ್ನು ಕೊಡ್ಲಿ, ಆ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಉತ್ತರನ ಏನಾಗಿರ್ತೈತಿ? ವರ್ಗ ಸಂಖ್ಯೆ ಆಗಿರ್ತೈತಿ ಅಂತ ಹೇಗೆ
ನಾವೇನ್ ಮಾಡೋಕ್ಕಾಗುತ್ತಾ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿತ್ತು. ಇಲ್ಲಿ 2 ತರ ನಿಮ್ಗ ಕ್ವಶನ್ಗಳನ್ನ ಕೇಳಬಹುದು. ಅಂದ್ರ ಒಂದು ಸಂಖ್ಯೆಯನ್ನು ಕೊಟ್ಟು ಆ ಸಂಖ್ಯೆಯ ವರ್ಗ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಅದೇ ತರ ಒಂದು ವರ್ಗ ಸಂಖ್ಯೆಯನ್ನು ಕೊಟ್ಟು ಅದ್ರ ವರ್ಗ ಮೂಲ ಎಷ್ಟು ಅಂತ ಹೇಗೆ ಕೂಡ ಕೇಳಬಹುದು ನಮ್ಗೆ. ಹೌದಾ? ನೋಡ್ರಿ 25ರ ವರ್ಗ ಮೂಲ ಎಷ್ಟು ಅಂತ ಅಂದಾಗ ನಮ್ಗೆ ಏನಾಗುತ್ತೆ ಇಲ್ಲಿ 5 ಆಗುತ್ತೆ. ಹೌದಾ? 25ರ ವರ್ಗಮೂಲ ಎಷ್ಟು ಅಂದಾಗ ಏನಾಗುತ್ತೆ ನಮ್ಗೆ ಇಲ್ಲಿ 5 ಆಗುತ್ತೆ. ಇದನ್ನ 5 ಯಾವ ರೀತಿ ಬಂತು? ನಮ್ಗೆ ವರ್ಗ ಮೂಲದ ಚಿಹ್ನೆ ರೂಟ್ ಐತಿ, ಅದ್ರೊಳಗೆ 25ನ ಹಾಕಿದೇವಿ. ಅದನ್ನ ಈ ರೂಟ್ ಅಂದ್ರೆ ಏನಿಲ್ಲಿ ಅದ್ರ ಬೆಲೆ ಏನಾಗಿರ್ತದೆ 1/2 ಅಂಶ ಆಗಿರ್ತದೆ ಅಂತ ಹೇಳಿದ್ನೆ ನಿಮ್ಗೆ. ಹೌದಾ? ಹಾಗಾದ್ರೆ ಇದು ಹೊರಗೆ ಬಂತಂದ್ರೆ ಏನಾಗುತ್ತಾ 5 ಏನು ಬಂದ್ರೆ 5 ಆಗುತ್ತೆ. ಅದೇ ರೀತಿ 16ರ ವರ್ಗ ಮೂಲ ಆಗಿತ್ತಂದ್ರೆ ವರ್ಗ ಮೂಲ ಎಷ್ಟು ಅಂತ ಕೇಳಿದ್ರೆ 4 ಅಂತ ಕರಿತೇವೆ ನಾವು. ಹೌದಾ? ಅಂದ್ರ ಪ್ರತಿಯೊಂದು ಸಂಖ್ಯೆ 9ರ ವರ್ಗ ಮೂಲ ಅಂದ್ರೆ ಎಷ್ಟು? 3. ಈ ತರ ಪ್ರತಿಯೊಂದು ಸಂಖ್ಯೆಗಳಿಗೂ ವರ್ಗ ಮೂಲ ವರ್ಗ ಸಂಖ್ಯೆಗಳನ್ನ ತಿಳ್ಕೊತ ಹೋಗ್ಬೇಕಾಗುತ್ತೆ. ಅದೇ ರೀತಿ 6 ಎಂಬ ವರ್ಗ ಮೂಲ ಸಂಖ್ಯೆಯ ವರ್ಗ ಸಂಖ್ಯೆ ಎಷ್ಟಾಗೈತಿ? 36. 7ರದು 49. 8ರ ಸಂಖ್ಯೆದ್ದು ಎಷ್ಟೈತಿ? 64. 9ರದು 9 81. 10ರದಾದ್ರ 10 10 100. 11 11 121. 12ರ ಸಂಖ್ಯೆದಾದ್ರ 144 ಅಂತ ಕರಿತೀವಿ. ಅದೇ ರೀತಿ 13ರ ಸಂಖ್ಯೆ 13 13 169. 14ರದಂದ್ರ 14 14 196. 15ರದಂದ್ರ 15 15 225 ಅಂತ ನಾವು ಕರಿತೀವಿ. ಅಂದ್ರ ಆ ಪ್ರತಿಯೊಂದು ಸಂಖ್ಯೆನೂ ಏನಾಗಿರ್ತೈತಿ ಅದೇ ಸಂಖ್ಯೆಯ ಅಪವರ್ತನದಿಂದ ಗುಣಿಸಿದಾಗ ಬರುವ ಸಂಖ್ಯೆನೇ ಏನಾಗಿರ್ತೈತಿ ನಮ್ಗ ವರ್ಗ ಸಂಖ್ಯೆ ಆಗಿರ್ತೈತಿ. ಬಂದಂತ ಯಾವುದೋ ಒಂದು ವರ್ಗ ಸಂಖ್ಯೆ ಇರ್ತೈತಿ, ಆ ಸಂಖ್ಯೆಯ ಸ್ಕ್ವೈರ್ ರೂಟ್ ವರ್ಗ ಮೂಲ ಏನಾಗಿರ್ತೈತಿ ಆ ಸಂಖ್ಯೆಯ ಅರ್ಧದಷ್ಟು ಭಾಗ. ಕೊಟ್ಟಂತ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು, ಆ ಯಾವ ಸಂಖ್ಯೆಯಿಂದ ಬಂದಿರ್ತೈತಲ್ಲ, ಯಾವ ಗುಣಿಸ್ದಾಗ ಬಂದಿರ್ತೈತಲ್ಲ ಅದನ್ನ ಏನ್ ಮಾಡ್ಬೇಕು ನಾವು ಭಾಗಿಸ್ಬಿಡ್ಬೇಕು ಆ ಸಂಖ್ಯೆ ಅಂತ. ನೋಡ್ರಿ 25 ಐತಲ್ಲ, 25 ಎದ್ರದೈತಿ 5ರ ವರ್ಗ ಮೂಲ. ನೋಡ್ರಿ 5ರಿಂದ ಭಾಗಿಸ್ಬಿಡೋಣ. ಯಾವ ಸಂಖ್ಯೆಗಳ ವರ್ಗಮೂಲ ಇದು? 5ರದು. ಹೌದಾ? 5 1 5 5 ಅಂದ್ರೆ ಬರೋದೇನಿಲ್ಲಿ ನಮ್ಗೆ 5. 5 ಅನ್ನೋದು ಏನಾಗೈತಿ ನಮ್ಗೆ ಇಲ್ಲಿ ವರ್ಗ ಮೂಲ ಆಗಿರ್ತೈತಿ. ಅಂದ್ರ ಯಾವುದೋ ಒಂದು ಸಂಖ್ಯೆಯನ್ನ ಆ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ, ಇಲ್ಲಿ 8 ಅನ್ನೋದು ಒಂದು ಸಂಖ್ಯೆಯನ್ನು ತಗೊಂಡ್ರ 8ನ್ನ 8ರಿಂದ ಗುಣಿಸಿದಾಗ ಬರುವಂತ ಸಂಖ್ಯೆ ಏನು? 64. 64ರ ಅನ್ನೋದೇನಿಲ್ಲಿ 8ರ ವರ್ಗ ಸಂಖ್ಯೆ ಅಂತ ಕರಿತೇವೆ. ಅದೇ ರೀತಿ 64ರ ವರ್ಗ ಮೂಲ ಎಷ್ಟು ಅಂತ ಕೇಳ್ಬೋದು ನೀವು. ಹೌದಲ್ಲ? 64ರ ವರ್ಗ ಮೂಲ ಅಂದಾಗ ಎಷ್ಟಾಗತ್ತೆ ನಮ್ಗ 8 ಅಂತ ಬರಿಬೇಕಾಗತ್ತೆ ನಾವು. ಇವೆಲ್ಲ ಏನದು ವರ್ಗ ಸಂಖ್ಯೆಗಳು ಅಂತ ಕರಿತೇವೆ. ಅಂದ್ರ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದೇ ಸಲ ಗುಣಿಸಿದಾಗ ಬರುವುದು ವರ್ಗ ಸಂಖ್ಯೆಗಳು ಅಂತ ಕರಿತೇವೆ ನಾವು. ಹೌದಾ? ಅದೇ ತರ ಒಂದೇ ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ, ಅಂದ್ರೆ 1 ಅಂತ ತಗೊಂಡ್ರ 1ನ್ನ 1ರಿಂದ ಮತ್ತೆ ಗುಣಿಸಿ ಮತ್ತೆ ಹೊಳ್ಳಿ ಇನ್ನೊಂದು 1ರ ಸಲ ಗುಣಿಸಿದಾಗ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ ಅಂತಂದ್ರ ಘನ ಸಂಖ್ಯೆಗಳು ಅಂತ ಕರಿತೀವಿ. ಏನು? ಘನ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಘನ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂತಂದ್ರ 3 ಸಮ ಅಪವರ್ತನಗಳ ಗುಣಲಬ್ಧವನ್ನ, ಏನು 3 ಸಮ ಅಪವರ್ತನಗಳ ಗುಣಲಬ್ಧವನ್ನ ನಾವೇನಂತ ಕರಿತೀವಿ? ಘನ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ ವರ್ಗ ಸಂಖ್ಯೆ ಅಂದ್ರೆ ಏನಂತ ಹೇಳಿದೆ ನಾವು? 2 ಸಮ ಅಪವರ್ತನಗಳ ಗುಣಲಬ್ಧವನ್ನ ವರ್ಗ ಸಂಖ್ಯೆ ಅಂತ ಕರಿತಿದೆ. ಅಂದ್ರ ಒಂದೇ ಸಂಖ್ಯೆನ 2 ಸಲ ಗುಣಿಸಿದೇವ ಅಂತಂದ್ರ ಅದು ವರ್ಗ ಸಂಖ್ಯೆ ಅನ್ಕೋಬೇಕು. ಒಂದೇ ಸಂಖ್ಯೆಯನ್ನ ನಾವು 3 ಸಲ ಗುಣಿಸಿದೇವ ಅಂತಂದ್ರ ಅದನ್ನ ಏನ್ ಅನ್ಕೋಬೇಕು ನಾವು? ಘನ ಸಂಖ್ಯೆ ಅಂತ ಅನ್ಕೋಬೇಕು. ನೀವು ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಒಂದ್ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದೇ ಸಲ ಗುಣಿಸಿದಾಗ ಬರುವಂತದ್ದೇನು ವರ್ಗ ಸಂಖ್ಯೆ. ಅದೇ ಒಂದೇ ಸಂಖ್ಯೆಯನ್ನ 3 ಸಲ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತದ್ದನ್ನ ಏನಂತ ಕರಿತೇವೆ ನಾವು? ಘನ ಸಂಖ್ಯೆ ಅಂತ ಕರಿತೇವೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ನ ಒಂದಿಷ್ಟು ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಘನ ಸಂಖ್ಯೆ ಎಕ್ಸಾಂಪಲ್ 1 8 27
64, 125, 216 ಇದೇ ತರ ಹಲವಾರು ಸಂಖ್ಯೆಗಳು ಏನಾಗ್ಯಾವ ನಮಗ ಘನ ಸಂಖ್ಯೆಗೆ ಎಕ್ಸಾಂಪಲ್ ಆಗ್ಯಾವ. ಹಾಗಾದ್ರ ಘನ ಸಂಖ್ಯೆಯನ್ನು ಯಾವ ರೀತಿ ಕಂಡು ಹಿಡಿದು ಅಂತ ಹೇಗೆ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿ 2ರ ಘನ ಸಂಖ್ಯೆ ಏನು 2ರ ಘನ ಸಂಖ್ಯೆ ಅಂದಾಗ ಇದನ್ನ ಯಾವ ರೀತಿ ಓದ್ಬೇಕಪ್ಪ ಅಂತಂತಂದ್ರ ಕ್ಯೂಬ್ ಅಂತ ಹೇಗೆ ಕರಿತೇವೆ. 2ರ ಕ್ಯೂಬ್ 2 ಕ್ಯೂಬ್ 2 ಕ್ಯೂಬ್ 2ರ ಘನ 2ರ ಘನ ಅಂತೆ. ಘನ ಅಂದ್ರೆ ಏನು 3 ಮುಖಗಳು ಅಂತ ಹೇಗೆ ಕರಿತೇವೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಒಂದು ಯಾವುದೋ ಒಂದು ಜಾಗದ ಮೂಲೆಯನ್ನ ನೋಡಿದಾಗ ಏನು ಮೂಲೆಯನ್ನು ನೋಡಿದಾಗ ನೋಡ್ರಿ ಈ ರೀತಿ ಒಂದಿರ್ತೈತಿ. ಕೆಳಗಡೆ ಸರ್ಫೇಸ್ ಅಂದ್ರ ಭೂಮಿದೇನು ಆಯತಾಕಾರ ಇರ್ತೈತಿ. ಈ ಕಡೊಂದು ಈ ಕಡೊಂದು ಒಟ್ಟು 3 ಮುಖಗಳಿರ್ತಾವ. ಹೌದಿಲ್ಲ? ಅಂತ 3 ಮುಖಗಳು ಅಂದ್ರ ವರ್ಗ ಸಂಖ್ಯೆ ಅಂದ್ರೆ ಏನ್ ನೀವು 3 ಅಂತ ತಿಳ್ಕೊಂಡ್ಬಿಡ್ರಿ. ಸಾಮಾನ್ಯವಾಗಿ 3 ಸಲ ಗುಣಿಸ್ಬೇಕು. ಅದೇ ರೀತಿ ವರ್ಗ ಸಂಖ್ಯೆ ಅಂತಂದ್ರ 2 ಸಲ ಗುಣಿಸ್ಬೇಕು. ಘನ ಸಂಖ್ಯೆ ಅಂದ್ರ 3 ಸಲ ಗುಣಿಸ್ಬೇಕು ಅಂತ ಹೇಗೆ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರಿ. ಅಂದ್ರೆ ಇದು 2ರ ವರ್ಗ ಸಂಖ್ಯೆ 2ರ ಘನ ಸಂಖ್ಯೆ ಏನಾಗೈತಿ 8 ಅಂತ ಹೇಗೆ ಕರಿತೀವಿ. 8 ಯಾವ ರೀತಿ ಬಂತು? 2 2 4 4ನ್ನು 2ರಿಂದ ಗುಣಿಸೋದ್ರಿಂದ 4 8 ಅಂತ ಹೇಗೆ ಕರಿತೇವೆ. 4 8 ಅಂತ ಹೇಗೆ ಕರಿತೇವೆ. ಹಾಗಾದ್ರೆ 8 ಏನಾಗೈತಿ 2ರ ಘನ ಸಂಖ್ಯೆ ಆಗೈತಿ. 2ರ ಘನ ಸಂಖ್ಯೆ ಎಷ್ಟಾಗೈತಿ ನಮ್ಗ 8. ಹಾಗಾದ್ರೆ 8ರ ಘನಮೂಲ ಏನಾಗೈತಿ? 8ರ ಘನಮೂಲ 2 ಆಗೈತಿ. ಅಂದ್ರ 2ರ ಘನ ಸಂಖ್ಯೆ ಏನ್ ನಮಗಿಲ್ಲಿ 8. ಹೌದಾ? ಅದೇ ರೀತಿ 8ರ ಘನಮೂಲ ಏನಾಗೈತಿ ನಮಗಿಲ್ಲಿ 2 ಅಂತ ಹೇಗೆ ಕರಿತೀವಿ. ಅದೇ ತರ ವರ್ಗ ಸಂಖ್ಯೆ ಒಳಗ ಒಂದು ಎಕ್ಸಾಂಪಲ್ 2ರ ಘನ ಸಂಖ್ಯೆ 2ರ ವರ್ಗ ಸಂಖ್ಯೆ ಎಷ್ಟಾಗಿತ್ತು ನಮ್ಗಲ್ಲಿ 4 ಆಗಿತ್ತು. 4ರ ವರ್ಗ ಮೂಲ ಏನಾಗಿತ್ತು 2 ಆಗಿತ್ತು. ಹೌದಾ? ಈ ರೀತಿ ವರ್ಗ ಸಂಖ್ಯೆಯ ವರ್ಗ ಮೂಲವನ್ಗೆ ಗೊತ್ತಿತ್ತು. ಅದೇ ತರ ಘನ ಸಂಖ್ಯೆ ಯಾವುದು ಘನದ ಘನಮೂಲ ಯಾವುದು ಅಂತ ಹೇಗೆ ತಿಳ್ಕೊಂಡೆ ನಾವು. ಹೌದಾ? ಅಂದ್ರ ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ಗುಣಿಸಿರ್ತೇವಲ್ಲ, ಯಾವ ಸಂಖ್ಯೆ ಮೂಲ ಅಪವರ್ತನ ಆಗಿರ್ತದಲ್ಲ ಆ ಸಂಖ್ಯೆಯನ್ನ ಏನಂತ ಕರಿತೇವೆ ನಾವು ಬಂದಂತ ಘನ ಸಂಖ್ಯೆ ಏನಾಗಿರ್ತೈತಿ ಘನಮೂಲ ಆಗಿರ್ತೈತಿ ಅಂತ ಹೇಗೆ ನಮ್ಗೆ ಗೊತ್ತಾಯ್ತು. ಹೌದಾ? ನೋಡ್ರಿ ಅದೇ ತರ ಒಂದ್ರದ್ ನೋಡೋಣಂತಪ್ಪ. 1ರ ಘನ ಸಂಖ್ಯೆ ಘನ ಅಥವಾ 1 ಕ್ಯೂಬ್ ಈಕ್ವಲ್ ಟು 1 ಇಂಟು 1 ಇಂಟು 1 ಈಕ್ವಲ್ ಟು ನೋಡ್ರಿ 1ನ್ನು 1ರ್ಲಿಂದ ಗುಣಿಸಿದ್ರ 1 ಬಂತು. ಹೊಳ್ಳಿ 1ನ್ನು 1ರ್ಲಿಂದ ಗುಣಿಸಿದ್ರ ಏನ್ ಬಂತು ನಮಗ 1 ಬಂತು. ಹಾಗಾದ್ರ ಅತಿ ಸಣ್ಣ ಘನ ಸಂಖ್ಯೆ ಯಾವ್ದಂತಂದ್ರ 1 ಅಂತ ಹೇಗೆ ಕರಿತೇವೆ. ಅತಿ ಚಿಕ್ಕ ಘನ ಸಂಖ್ಯೆ ಯಾವ್ದಂತಂದ್ರ 1 ಅಂತ ಹೇಗೆ ಕರಿತೇವೆ. ಅದ್ರಕ್ಕಿಂತನೂ 0ನ್ನು ನೋಡ್ರಿ ನೀವು 0ನ್ನು ಬೇಕಾದಂಗ 0ಯಿಂದ ಗುಣಿಸಿದ್ರ 0ನೇ ಬರ್ತದೆ. ಆದ್ರ ಒಂದು ನಿರ್ದಿಷ್ಟ ಸಂಖ್ಯೆಯ ಬೆಲೆಯನ್ನು ಹೊಂದಿರದಂತಂದು 0ಕಿಂತ ಆ ನಂತರ ಬರುವಂತ ಸಂಖ್ಯೆ 1 ಏನಾಗೈತಿ ನಮ್ಮಲ್ಲಿ ಘನ ಸಂಖ್ಯೆ ಅಂತ ಹೇಗೆ ಚಿಕ್ಕ ಘನ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಅದೇ ತರ ವರ್ಗ ಸಂಖ್ಯೆ ಒಳಗೂ ಅತಿ ಚಿಕ್ಕದ ಯಾವುದು 1 ಅಂತ ಹೇಗೆ ಕರಿತೀವಿ. ಅದೇ ತರ 3ರ 3 ಕ್ಯೂಬ್ ಅನ್ನ ನೋಡೋಣ. ನೋಡ್ರಿ 3 3 9 9 3 27 9 3 ಏನಾಗೈತಿ ನಮ್ಗಿಲ್ಲಿ 27. ಹಾಗಾದ್ರ 3ರ ಘನ ಸಂಖ್ಯೆ ಎಷ್ಟಿಲ್ಲಿ 27. 27ರ ಘನ ಮೂಲ ಏನಾಗೈತಿ ನಮಗ 3. ಹೌದಾ? 3ರದ್ದು ಏನಾಗೈತಿ ನಮ್ಗಿಲ್ಲಿ 3ರ ಘನ ಸಂಖ್ಯೆ 27. 27ರ ಘನ ಮೂಲ ಏನಾಗೈತಿ ನಮ್ಗಿಲ್ಲಿ 3 ಅಂತ ಹೇಗೆ ಕರಿತೀವಿ. ಹಾಗಾದ್ರ ಘನ ಸಂಖ್ಯೆಯನ್ನ ಘನ ಮೂಲವನ್ನ ನಾವಿಲ್ಲಿ ಏನ್ ಮಾಡಿದೇವಿ ಒಂದು ಸಂಖ್ಯೆಯನ್ನ ಬಳಸ್ಕೊಂಡ್ಕೆ ಆ ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ ಆ ಸಂಖ್ಯೆಯ ಘನ ಸಂಖ್ಯೆ ಬರ್ತದ ಅನ್ನೋದು ಗೊತ್ತದ ನಮ್ಗೆ. ಹೌದಾ? ಹಾಗಾದ್ರ ಘನ ಮೂಲವನ್ನ ಸೂಚಿಸುವ ಚಿಹ್ನೆ ಯಾವ್ದಂತಂದ್ರ ಕ್ಯೂಬ್ ರೂಟ್ ಅಂತ ಹೇಗೆ ಕರಿತೀವಿ. ಈ ಚಿಹ್ನೆಯನ್ನು ಏನಂತ ಕರಿತೀವಿ ನಾವು ಕ್ಯೂಬ್ ರೂಟ್ ಅಂತ ಹೇಗೆ ಕರಿತೀವಿ. ಈ ಚಿಹ್ನೆ ಯಾವ್ದಾಗೈತಿ ಘನಮೂಲದ ಚಿಹ್ನೆ ಆಗೈತಿ. ಹಾಗಾದ್ರ ಘನಮೂಲದ ಚಿಹ್ನೆಯ ಬೆಲೆ ಎಷ್ಟೈತಿ ಅಂತಂದ್ರ 1/3 1/3 ಅಂತ ಹೇಗೆ ಕರಿತೇವೆ. ಅದೇ ರೀತಿ ವರ್ಗ ಮೂಲದ ಚಿಹ್ನೆ ಬೆಲೆ ಎಷ್ಟಾಗಿತ್ತು 1/2 ಆಗಿತ್ತು. ಅದೇ ರೀತಿ ಘನಮೂಲ ಚಿಹ್ನೆಯ ಬೆಲೆ ಎಷ್ಟಾಗೈತಿ 1/3 ಅಂತ ಹೇಗೆ ಕರಿತೇವೆ.
ಅಂದ್ರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದು ಎರಡು ಸಮ ಅಪವರ್ತನಗಳ ಗುಣಿಸಿದಾಗ ಬರುವಂತದ ವರ್ಗ ಸಂಖ್ಯೆ ಆಗಿರ್ತೈತಿ. ಅದೇ ರೀತಿ ಆ ಮೂರು ಅಪವರ್ತನಗಳನ್ನ ಮೂರು ಒಂದೇ ರೀತಿಯ ಅಪವರ್ತನಗಳನ್ನ ಗುಣಿಸೋದ್ರಿಂದ ಬರುವುದನ್ನ ಏನಾಗೈತಿ ನಮ್ಗ ಘನ ಸಂಖ್ಯೆ ಆಗಿರ್ತೈತಿ. ಹೌದಾ? ಅದೇ ರೀತಿ ವರ್ಗ ಮೂಲದ ಚಿಹ್ನೆಯ ಬೆಲೆ ಎಷ್ಟಾಗಿರ್ತೈತಿ? 1/2. ಘನ ಮೂಲದ ಚಿಹ್ನೆಯ ಬೆಲೆ ಏನಾಗಿರ್ತೈತಿ? 1/3 ಅಂತ ಹೇಗೆ ಕರಿತೇವೆ. ಅದೇ ತರ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ನ ಘನ ಸಂಖ್ಯೆ ತಿಳ್ಕೊಂಡೆ ನಾವು. ಹೌದಾ? 1, 8, 27, 64, 125, 216 ಎಲ್ಲವುಗಳ ಹೆಂಗ್ ಬರ್ತಾವ ಅಂತ ಹೇಗೆ ಗೊತ್ತಾಗೈತಿ. ಹೌದಾ? ಮೂರದ್ದಾತು. ಮೂರದ್ದು ಎಷ್ಟು ಬಂತು? 27 ಬಂತು. ಅದೇ ತರ 4ರ ವರ್ಗ ಮೂಲ ಎಷ್ಟು ಅಂತ ಹೇಳಿ ಕಂಡುಹಿಡಬೇಕು. ನೀವು 4ನ್ನ 3 ಸಲ ಗುಣಿಸಿದಾಗ ಏನ್ ಸಿಗ್ತೈತಿ ನಮಗ? ಅದರ ಘನ ಸಂಖ್ಯೆ ಸಿಗ್ತೈತಿ. ನೋಡ್ರಿ 4 4 16. 16ಕ್ಕೆ 4 ಗುಣಿಸಿದಾಗ ಎಷ್ಟು ನಮಗ? 64. ಹಾಗಾರ 4ರ ಗಣ ಏನಾಗೈತಿ ನಮಗಿಲ್ಲಿ? 64. ಅದೇ ತರ 64ರ ಗಣ ಮೂಲ ಏನಾಗೈತಿ ನಮ್ಗಿಲ್ಲಿ? 4 ಅಂತ ಹೇಗೆ ಕರಿತೀವಿ. ಹೌದಾ? ಇದೇ ತರ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. ಈಗ ನೋಡ್ರಿ, ಒಂದಿಷ್ಟು ಗಣಮೂಲದ ಸಂಖ್ಯೆಗಳನ್ನು ತಗೊಂಡೇವೆ. ಎಲ್ಲಿವರೆಗೆ ಅಂದ್ರ 1ರಿಂದ 15ರವರೆಗೆ ಒಂದಿಷ್ಟು ಗಣಮೂಲ ಸಂಖ್ಯೆಗಳನ್ನು ತಗೊಂಡೇವೆ. ಆ ಗಣಮೂಲ ಸಂಖ್ಯೆಗಳ ಏನು ಅವು ಘನ ಸಂಖ್ಯೆಗಳನ್ನ ಕಂಡುಹಿಡ್ಕೊಂಡು ಈ ಚಾರ್ಟ್ ಅನ್ನ ನೀವು ನೆನಪಿಟ್ಟುಕೊಂಡ್ರ ಏನು ಕೊನೆಯ ಭಾಗದೊಳಗಿರುವಂತ ಸಂಖ್ಯೆಯನ್ನ ಮತ್ತು ಆರಂಭಿಕ ಭಾಗದಲ್ಲಿರುವಂತ ಸಂಖ್ಯೆಗಳನ್ನ ಇವುಗಳನ್ನ ಬೈಪಾಟ್ ಮಾಡಿದ್ರೆ ಅಂದ್ರೆ ಏನಾಗುತ್ತಾ, ನಿಮ್ಮ ಎಕ್ಸಾಮ್ಗಳಲ್ಲಿ ನೇರವಾಗಿ ಪ್ರಶ್ನೆಗಳನ್ನ ಅತಿ ಸುಲಭವಾಗಿ ಏನ್ ಮಾಡ್ಬೋದು? ನೀವು ಬಿಡಿಸ್ಬೋದು. ಅಂದ್ರೆ ಇವುಗಳನ್ನ ಆದಷ್ಟು ಹೆಂಗಾರ ಮಾಡ್ಕೆ ನೆನಪಿಟ್ಕೊಂಡು ಬೈಪಾಟ್ ಮಾಡ್ಯಾರ ಆದ್ರೂ ಚಿಂತಿಲ್ಲ. ನೀವೇನ್ ಮಾಡ್ಬೇಕು? ಇದನ್ನ ಈ ಸಂಖ್ಯೆಗಳನ್ನ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಿಮ್ಗ. ಹಾಗಾದ್ರ ನೋಡ್ರಿ, 1ರ ಅಪವರ್ತನಗಳು ಏನಾಗ್ಯಾವ? 3. 1 ಏನಿದೆ? ಒಂದು ಸಂಖ್ಯೆ ಐತಿ. ಆ ಸಂಖ್ಯೆಯನ್ನ 3 ಅಪವರ್ತನಗಳು ಏನಾಗಿರ್ಬೇಕಿಲ್ಲ ನಮಗ? 3 ಸಮ ಅಪವರ್ತನಗಳನ್ನ ಗುಣಿಸಿದಾಗ ಬರುವ ಸಂಖ್ಯೆನ ಏನಾಗಿರ್ತೈತಿ? ಘನ ಸಂಖ್ಯೆ ಇರುತ್ತೆ. ನೋಡಿ, 1ನ್ನ 3 ಸಲ ಗುಣಿಸಿದಾಗ ಏನ್ ಬಂದ್ ನಮ್ಗ? 1 ಬಂತು. ಅದೇ ರೀತಿ 2ನ್ನ ಗುಣಿಸಿದಾಗ 8 ಬರ್ತೈತಿ. 3ನ್ನ ಗುಣಿಸಿದಾಗ 27. ಹೌದಾ? ಅದೇ ರೀತಿ 4ನ್ನ ಗುಣಿಸಿದಾಗ 64. 5 ಅನ್ನೋದು ಒಂದು ಘನ ಮೂಲ ಸಂಖ್ಯೆ ಆಯ್ತು. 5 ಘನ ಸಂಖ್ಯೆ ಎಷ್ಟಾಗೈತಿ ನಮ್ಗ? 125. 6ರದ್ದು 216. 7ರದ್ದು 343. 8ರದ್ದು 512. 9 729. 10ರದ್ದು ಏನಾಗಿರ್ತೈತಿ? 1000 ಆಗಿರ್ತೈತಿ. ಹೌದಾ? ಅದೇ 10ರ ಸಂಖ್ಯೆಯ ವರ್ಗ ಸಂಖ್ಯೆ ಎಷ್ಟಾಗಿತ್ತು ನಮಗ? 10ನ್ನ 10ರಿಂದ ಗುಣಿಸ್ಬಿಡ್ತಿದ್ದೆ. ಎಷ್ಟಾಕಿತ್ತು? 100 ಆಕಿತ್ತು. ಹೌದಾ? 100 ಆಕಿತ್ತು ನಮ್ಗೆ. 10ನ್ನ 10ರಿಂದ ಗುಣಿಸಿದಾಗ ಏನಾಕಿತ್ತು? 100 ಆಕಿತ್ತು. ಇದು ಏನಿದು? ವರ್ಗ ಸಂಖ್ಯೆ ಆಗಿರ್ತೈತಿ ನಮ್ಗೆ. ವರ್ಗ ಸಂಖ್ಯೆ ಆಗಿರ್ತಿತ್ತು. ಆದ್ರೆ ನಮ್ಗೆ ಇಲ್ಲಿ ಏನ್ ಕೇಳಿದವರು? ವರ್ಗ ಘನ ಸಂಖ್ಯೆಯನ್ನು ಕೇಳ್ಯಾರ. ಘನ ಸಂಖ್ಯೆ ಅಂದ್ರ ಇದು 100ಕ್ಕಿಂತ ಎಷ್ಟು ಜಾಸ್ತಿ ಆಯ್ತು ನೋಡ್ರಿ. 10 ಪಟ್ಟು ಮತ್ತೇನಂತ ಇಲ್ಲಿ ಜಾಸ್ತಿ ಆಯ್ತು. ಅಂದ್ರ ಯಾವ್ದು? ಅಲ್ಲಿ 2 ಸಲ ಗುಣಿಸ್ತಿದ್ದೇವೆ. ಗುಣಿಸೋದ್ರಿಂದ ವರ್ಗ ಸಂಖ್ಯೆ ಅನ್ಸ್ಕೊತಿತ್ತು. ಇಲ್ಲಿ ಏನ್ ಮಾಡಕತ್ತೆ ನಾವು? 3 ಸಲ ಗುಣಿಸಕತ್ತೀವಿ. 3 ಸಲ ಗುಣಿಸಿದಾಗ ಏನ್ ಸಿಗ್ತದೆ ನಮ್ಗ? ಆ ಸಂಖ್ಯೆಯ ಘನ ಸಂಖ್ಯೆ ಏನಾಗತ್ತೆ ನಮ್ಗ? ಸಿಗ್ತಾ ಹೋಗುತ್ತೆ. ಅದೇ ರೀತಿ 11ರದ್ದು ನೋಡ್ರಿ, 1331. 12ರದ್ದು 1728 ಅಂತ ಹೇಳಿ ಕರಿತೀವಿ. ಅದೇ ರೀತಿ 13ರದ್ದು ನೋಡ್ರಿ, 2197. 14ರದ್ದು ನೋಡ್ರಿ, 2744. 15ರದ್ದು 3375. ಅಂದ್ರೆ ಈ 3375ರ ಗಣಮೂಲ ಏನಾಗೈತೆ ನಮಗಿಲ್ಲಿ? 15 ಅಂತ ಹೇಗೆ ಕರಿತೀವಿ. ಹೌದಾ? ಅದೇ ತರ 512ರ ಗಣಮೂಲ ಏನಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು? ನೇರವಾಗಿ 8ಅನ್ನ ಹೇಳ್ಬೋದು. ಹೌದಾ? ಈ ರೀತಿ ಈ ಪ್ರತಿಯೊಂದು ಸಂಖ್ಯೆಗಳನ್ನ ನೀವೇನ್ ಮಾಡ್ಬೋದು? ತಿಳ್ಕೊತ ಹೋಗೋದ್ರಿಂದ ಏನಾಗುತ್ತಾ? ಅತಿ ಸುಲಭ ಆಗ್ತಾ ಹೋಗುತ್ತೆ. ಅಂದ್ರ ವರ್ಗ ಸಂಖ್ಯೆ, ಗಣ ಸಂಖ್ಯೆಗಳಂದ್ರೆ ಏನು? ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯನ್ನ ಒಂದ್ಸಲ ಗುಣಿಸಿದೆ ಅಂದ್ರೆ ಅದು ವರ್ಗ ಸಂಖ್ಯೆ ಅಂತ ಕರಿತೀವಿ. ಕೊಟ್ಟಂತ ಯಾವುದೋ ಒಂದು ಸಂಖ್ಯೆಯನ್ನ 3 ಸಲ ಗುಣಿಸಿದ ಅಂದ್ರೆ ಅದನ್ನ ಏನ್ ಮಾಡ್ತೇವೆ ನಾವು? ಗಣ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಇವೆಲ್ಲ ಸಂಖ್ಯೆಗಳನ್ನ ತಗೊಂಡಾಗ ನಾವು ಏನ್ ಮಾಡಿದೇವೆ? ಇಲ್ಲಿ ಎಲ್ಲ ಸಮ ಸಂಖ್ಯೆಗಳನ್ನ
ಏನಾಗ್ಯಾವ ಇವು ಸ್ವಾಭಾವಿಕ ಅಥವಾ ಪೂರ್ಣ ಸಂಖ್ಯೆಗಳಾಗ್ಯಾವ. ಹೌದಾ? ಪೂರ್ಣ ಸಂಖ್ಯೆಗಳಾಗ್ಯಾವ. ಅದೇ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳನ್ನ ಯಾವ ರೀತಿ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯುದು ಮತ್ತು ವರ್ಗ ಮೂಲವನ್ನು ಯಾವ ರೀತಿ ಕಂಡುಹಿಡಿಯುದು ಅಂತ ಹೇಗೆ. ಅದೇ ರೀತಿ ದಶಮಾಂಶ ಗಣ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಯುದು, ಗಣಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಯುದು, ಕೊಟ್ಟಂತ ಘನ ಮೂಲವನ್ನ ವರ್ಗ ಸಂಖ್ಯೆಯಾಗಿ ಯಾವ ರೀತಿ ದಶಮಾಂಶ ಸಂಖ್ಯೆಗಳನ್ನು ಬಳಸ್ಕೊಂಡ್ಕೆ ಮಾಡೋದು ಅಂತ ಹೇಗೆ ಈ ಸದ್ದ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಏನ್ ಮಾಡೋಣ, ದಶಮಾಂಶ ಸಂಖ್ಯೆಗಳ ವರ್ಗ ದಶಮಾಂಶ ಸಂಖ್ಯೆಗಳ ವರ್ಗವನ್ನು ಯಾವ ರೀತಿ ಕಂಡುಹಿಡಿದು ಮತ್ತ ವರ್ಗ ಮೂಲವನ್ನು ಯಾವ ರೀತಿ ಕಂಡುಹಿಡಿದು ಅಂತ ಹೇಗೆ ನೋಡ್ತಾ ಹೋಗೋಣಂತ. ಹಾಗಾದ್ರೆ ಒಂದಿಷ್ಟು ಸಂಖ್ಯೆಗಳ ವರ್ಗ ಮತ್ತು ವರ್ಗ ಮೂಲಗಳು ತಿಳ್ಕೊತ ಹೋಗೋಣ. ನೋಡ್ರಿ, ಮೊದಲೇದ್ದು 0.1 ಸ್ಕ್ವೇರ್. ಇದರ ವರ್ಗ ಏನಾಗೈತಿ, ನಮ್ಗ ವರ್ಗ ಸಂಖ್ಯೆ 0.01 ಆಗೈತಿ. ಹೌದಾ? ಹೆಂಗ್ ಬಂತಿದು ನೋಡ್ರಿ, 0.1 0.1 ಗುಣಿಸ್ಬೇಕಂತ ಐತಿ. ನಮ್ಗ ದಶಮಾಂಶ ಪದ್ಧತಿ ಪ್ರಕಾರ ಬಿಂದುವನ್ನ ಮನಸ್ಸಿನೊಳಗೆ ಇಟ್ಕೊಂಡು ಏನ್ ಮಾಡ್ಬೇಕು, ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬಿಡ್ಬೇಕು. ಅವಾಗ ಏನ್ ಬರ್ತೈತಿ, 0.1 ಬಂತು. ನಮಗ ಕೊಟ್ಟಂತ ದತ್ತಾಂಶಗಳೊಳಗ ಎಷ್ಟೆಷ್ಟು ಸ್ಥಾನಗಳಲ್ಲಿ, ಎರಡು ಸಂಖ್ಯೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಟು ಬಿಂದು ಕೊಟ್ಟಾರ, ಇದ್ರಾಗೂ ಒಂದು ಬಿಂದು ಬಿಟ್ಟು ಕೊಟ್ಟಾರ, ಇದ್ರಾಗೂ ಒಂದು ಬಿಂದು ಬಿಟ್ಟು ಕೊಟ್ಟಾರ. ಹಾಗಾದ್ರೆ ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು, ಅಷ್ಟೇ ಸಂಖ್ಯೆಯ ಬಿಂದುಗಳನ್ನ, ಅಷ್ಟೇ ಸಂಖ್ಯೆಯ ಬಲಭಾಗದ ಸಂಖ್ಯೆಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ಇದ್ರಾಗೂ ಒಂದು ಅಂದ್ರೆ ಒಂದು ಎರಡು ಆತು. ಬಂದಂತ ಉತ್ತರದೊಳಗೂ ಅಷ್ಟೇ ಕೊಡ್ಬೇಕು, 1 2 ಬಿಟ್ಕೆ ಬಿಂದುವನ್ನು ಕೊಟ್ಟಾಗ ಏನಾಗುತ್ತೆ, ನಮ್ಗ 0.01 ಆತು. ಹೌದಾ? ಹಾಗಾದ್ರ ಉತ್ತರನು ಏನಾಗೈತೆ, ನಮ್ಗೆ ಇಲ್ಲಿ ವರ್ಗ ಸಂಖ್ಯೆ ಏನಾಗೈತೆ, ನಮ್ಗ 0.01 ಆತು. ಹಾಗಾದ್ರ 0.01 ವರ್ಗ ಮೂಲ ಅಂದ್ರೆ ಏನು, 0.1 ಅಂತ ಹೇಗೆ ಕರಿತೀವಿ. ಅಂದ್ರ ಸ್ಕ್ವೈರ್ ರೂಟ್ ಮಾಡಿಬಿಟ್ಟೆ ಅಂದ್ರ ರೂಟ್ ಆಫ್ ಬಂದಂತ ವರ್ಗ ಸಂಖ್ಯೆಯನ್ನ ಆ ರೂಟ್ ಇಂದ ನಾವು ಲೆಕ್ಕವನ್ನ ಮಾಡಿದಾಗ, ಅದನ್ನ ಬಳಸಿದಾಗ ಏನಾಗುತ್ತ, ಅದ್ರ ಬೆಲೆ ಏನಾಗುತ್ತೆ, ನಮ್ಗೆ 0.1. ಅಂದ್ರ ಈ ರೂಟ್ ನ ಬೆಲೆ ಏನಾಗಿರುತ್ತೆ, ಬಂದಂತ ಉತ್ತರದ ಅರ್ಧ ಭಾಗ. ಹೌದಾ? ಅರ್ಧ ಭಾಗ ಅಂದ್ರೆ ಏನಾಯ್ತು, ನಿಮ್ಗೆ 0.1 ಆಯ್ತು. ಹೌದು? ಇದಕ್ಕೆ ಎಕ್ಸಾಂಪಲ್ ಸಾಕಷ್ಟು ನೋಡ್ಬೋದು. 0.8 ಸ್ಕ್ವೇರ್, ಇದರ ವರ್ಗ ಏನಾಗೈತೆ, ನಮ್ಗೆ 0.64 ಐತಿ. ಹೌದಾ? ಹಾಗಾದ್ರೆ ವರ್ಗ ಮೂಲ ಏನೈತಿ, 0.64 ವರ್ಗ ಮೂಲ 0.8 ಅಂತ ಹೇಗೆ ಕರಿತೀವಿ. ಹೌದಾ? ನೋಡ್ರಿ, ಇದನ್ನು ಮಾಡೇ ನೋಡ್ಬಿಡು. 0.8 ಐತಿ, 0.8 ಗುಣಿಸ್ಬಿಡುದಪ್ಪ. ಹೌದಾ? 0.8 ಐತಿ, ಸಾಮಾನ್ಯ ಏನು ಬಿಂದು ಇಲ್ಲ ಅಂತ ಹೇಗೆ ಗುಣಿಸ್ಬಿಡೋಕ್ ನಾವು. ಹೌದು? ಗುಣಿಸಿದಾಗ ಏನಂತ, 8 8 64, 8 0 0, 6 ಐತಿ, ಕೊಟ್ಟೆವಿ, ಮುಗೀತು. ಈಗೇನು ಕೊಟ್ಟಂತ ದತ್ತಾಂಶಗಳು ಎರಡರೊಳಗು ಒಂದೊಂದು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ. ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು, ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡಬೇಕು ಬಲಭಾಗದ. 1 2 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟೆ ಅಂತ ಬರೆದು ಉತ್ತರ ಎಷ್ಟಿದು, 0.64 ಅಂತ ಹೇಗೆ ಕರಿತೇವೆ. ಹಾಗಾದ್ರೆ 0.8 ವರ್ಗ ಸಂಖ್ಯೆ ಏನಾಗಿದೆ ನಮ್ಗಿಲ್ಲಿ, 0.64. ಹಾಗಾದ್ರೆ 0.64 ವರ್ಗ ಮೂಲ ಏನಾಗೈತೆ, ನಮ್ಗೆ 0.8 ಅಂತ ಹೇಗೆ ಕರಿತೀವಿ. 0.8 ಅಂತ ಹೇಗೆ ಕರಿತೀವಿ. ಅದೇ ತರ 0.05 ಸ್ಕ್ವೇರ್ ಅದ ವರ್ಗ ಸಂಖ್ಯೆ ಏನಾಗೈತೆ, ನಮ್ಗೆ 0.0025 ಆಗೈತಿ. ಅದೇ ತರ 0.0025 ವರ್ಗ ಮೂಲ ಏನಾಗೈತೆ, ನಮ್ಗ 0.05 ಆಗಿರ್ತದೆ. ಅಂದ್ರ ನೀವು ವರ್ಗ ಸಂಖ್ಯೆ ವರ್ಗ ಮೂಲ ಸಂಖ್ಯೆ ಹೆಂಗಿರ್ತಾವ ಅಂತಂದ್ರ, ವರ್ಗ ಮೂಲ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಗುಣಿಸಿದಾಗ ಏನ್ ಸಿಗ್ತೈತಿ, ನಮಗ ವರ್ಗ ಸಂಖ್ಯೆ ಸಿಗ್ತೈತಿ. ಅದೇ ವರ್ಗ ಸಂಖ್ಯೆಯನ್ನ ನಾವೇನು ರೂಟ್ ಅಥವಾ ವರ್ಗ ಮೂಲದ ಚಿಹ್ನೆಯಿಂದ ಕಳೆದಾಗ ನಮ್ಗೇನ್ ಸಿಗ್ತೈತಿ, ನಾವು ಯಾವ ಮೂಲ ಸಂಖ್ಯೆ ಇರ್ತೈತಲ್ಲ ಅದನ್ನ ಏನಂತ ಕರಿತೀವಿ, ನಾವು ವರ್ಗ ಮೂಲ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರ 2.5 ಸ್ಕ್ವೇರ್ ಅದ ವರ್ಗ ಮೂಲ ವರ್ಗ ಸಂಖ್ಯೆ ಏನಾಗೈತೆ, ನಮ್ಗ 6.25 ಆಗೈತಿ. ಅದೇ ತರ ಇದರ
6.25 ವರ್ಗ ಮೂಲ ಏನಾಗೈತೆ ನಮಗಿಲ್ಲಿ 2.5 ಅಂತ ಹೇಗೆ ಕರಿತೀವಿ. ಹೌದಾ? ಇನ್ನೊಂದು ಸಂಖ್ಯೆಯನ್ನ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ನೋಡ್ರಿ 0.0009 ಸ್ಕ್ವೇರ್ ಇದರ ವರ್ಗ ಸಂಖ್ಯೆ ಏನಾಗೈತೆ ನಮ್ಗೆ 0.000081. ಹಾಗಾದ್ರೆ 0.000081 ವರ್ಗ ಮೂಲ ಏನಾಗೈತೆ ನಮ್ಗೆ 0.009 ಅಂತ ಹೇಗೆ ಕರಿತೇವೆ. ನೀವು ಸಾಮಾನ್ಯವಾಗಿ ಈ ಪೂರ್ಣ ಸಂಖ್ಯೆಗಳನ್ನ ಯಾವ ರೀತಿ ಗುಣಿಸ್ತಿದ್ದೀರಲ್ಲ, ಆ ಗುಣಿಸಿದಾಗ ಯಾವ ರೀತಿ ಬರ್ತಿತ್ತಲ್ಲ ಅದೇ ಸಂಖ್ಯೆಗಳನ್ನ ಏನ್ ಇಟ್ಕೋತಿದ್ರಿ ನೀವು ವರ್ಗ ಸಂಖ್ಯೆಗಳಂತ ಹೇಗೆ ಕರಿತಿದ್ದೆ. ಅದೇ ವರ್ಗ ಸಂಖ್ಯೆಯನ್ನ ಮೂಲ ಸಂಖ್ಯೆ ಯಾವ ಸಂಖ್ಯೆಯನ್ನು ಗುಣಿಸಿರ್ತೇವಲ್ಲ ಅದನ್ನ ಏನಂತಿರ್ತಿದ್ದೆ ನಾವು ವರ್ಗ ಮೂಲ ಅಂತ ಹೇಗೆ ಕರಿತೇವೆ. ಇದು ತರ ಅದೇ, ಬಟ್ ಇಲ್ಲಿ ಏನ್ ಮಾಡ್ತೇವೆ ನಾವು ಬಂದಂತ ಉತ್ತರದೊಳಗ ಏನ್ ಮಾಡ್ಬೇಕು, ಇಲ್ಲಿ ದಶಮಾಂಶ ಸಂಖ್ಯೆಗಳೊಳಗ ಎರಡು ಸಂಖ್ಯೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದು ಕೊಟ್ಟಿರ್ತೈತಲ್ಲ ಅಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದು ಕೊಟ್ಟಾಗ ಬರೋ ಉತ್ತರನ ಏನಾಗಿರುತ್ತೆ ನಮ್ಗ ದಶಮಾಂಶ ಸಂಖ್ಯೆಯ ವರ್ಗ ಆಗಿರ್ತೈತಿ ಅಂತ ಹೇಗೆ ಗೊತ್ತಾಗುತ್ತೆ. ಇದುವರೆಗೆ ಏನ್ ಮಾಡಿದೇವೆ ಅಂತಂದ್ರೆ ಇವೆಲ್ಲ ಎಕ್ಸಾಂಪಲ್ ಎದಕ್ಕಂತಂದ್ರ ದಶಮಾಂಶ ಸಂಖ್ಯೆಗಳ ವರ್ಗ ಅಂತ ಹೇಗೆ ಕರಿತೀವಿ. ಅದೇ ತರ ಒಂದಿಷ್ಟು ದಶಮಾಂಶ ಸಂಖ್ಯೆಯ ಗಣ ಸಂಖ್ಯೆಗಳ ಏನ್ ನೋಡೋಣ, ಗಣವನ್ನ ನೋಡೋಣ. ಏನು ಗಣ ಸಂಖ್ಯೆಗಳು, ಗಣದೊಳಗೆ ಯಾವ ರೀತಿ ಆ ಸಂಖ್ಯೆಯನ್ನ ಬರಿಬಹುದು ಅಂತ ಹೇಗೆ ಅಂದ್ರೆ ದಶಮಾಂಶ ಸಂಖ್ಯೆಗಳ ಗಣ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಇದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಕೊಡೋದಾದ್ರ ನೋಡ್ರಿ, ಮೊದಲನೇ ಎಕ್ಸಾಂಪಲ್ 0.1 ಕ್ಯೂಬ್ ಈಕ್ವಲ್ ಟು 0.001 ಅಂತ ಹೇಗೆ ಕರಿತೀನಿ. ಈ ಎಕ್ಸಾಂಪಲ್ನ ಬೇಕಾದ್ರೆ ಬಿಡಿಸಿ ನೋಡ್ರಿ. ಗಣ ಸಂಖ್ಯೆಯ ವಾಕ್ಯ ಏನೈತಿ ನಮ್ಗ ಒಂದೇ ಅಪವರ್ತನದ 3 ಅದು ಏನಾಗಿರ್ಬೇಕು 3 ಸಮ ಅಪವರ್ತನಗಳ ಗುಣಲಬ್ಧ ಅಂತ ಹೇಳ್ತೇವೆ. ಇಲ್ಲಿ ಏನೈತಿ 0.1 ಐತಿ, ಇದನ್ನ 3 ಸಲ ಗುಣಿಸ್ಬಿಡೋಣ. ಗುಣಿಸಿದಾಗ ಬರೋದನ್ನ ಏನಾಗಿರ್ತೈತಿ ನಮ್ಗ ಕೊಟ್ಟಂತ ಸಂಖ್ಯೆ ಏನಾಗಿರ್ತೈತಿ ಕೊಟ್ಟಂತ ಸಂಖ್ಯೆಯ ಗಣ ಆಗಿರ್ತೈತಿ. ನೋಡ್ರಿ ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬಿಡ್ಬೇಕು. ಒಂದನ್ನ 1ರಿಂದ ಗುಣಿಸಿದಾಗ 1 ಬಂತು. ಹೌದಾ? 0.1 ಈ ಬಿಂದುವನ್ನು ಮನಸ್ಸಿನಾಗ ಇಟ್ಕೊಡಿ. ಏನು ಇಲ್ಲ ಅಂತ ಗುಣಿಸಾಕತ್ತೀನಿ ನಾನು. 1ಅನ್ನು 1ರಿಂದ ಗುಣಿಸಿದಾಗ 1 ಬಂತು. ಈ ತರ ಹೊಳ್ಳಿ 1ಅನ್ನು 1ರಿಂದ ಗುಣಿಸಿದಾಗ ಅವಾಗ ಏನ್ ಬಂತು ನಮಗ 1 ಬಂತು. ಹೌದು? ಏನು ಇಲ್ಲ ಅಂತ ಹೇಗೆ ತಗೊಂಡಾಗ 1 ಬಂತು. 1 ಬಂತು ನಮ್ಗೆ ಉತ್ತರ. ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳೊಳಗ ಎಷ್ಟೆಷ್ಟು ಸ್ಥಾನಗಳನ್ನು ಬಿಟ್ಟಿಗೆ ಬಿಂದುವನ್ನು ಕೊಟ್ರ ಎಲ್ಲವುಗಳಲ್ಲಿ ಒಂದೇ ಸ್ಥಾನವನ್ನು ಬಿಟ್ಟು ಬಿಂದು ಕೊಟ್ಟಾರ. ಅಂದ್ರ ಒಂದು ಸಂಖ್ಯೆ ಒಳಗೆ ಎಷ್ಟು ಸ್ಥಾನ ಬಿಂದು ಬಿಟ್ಟು ಕೊಟ್ಟಿರ್ತಾರಲ್ಲ ಅಷ್ಟೇ ಬಿಂದುವನ್ನ ಪ್ರತಿ ಅಪವರ್ತನಗಳಲ್ಲಿ ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ ಅದೇ ಸಂಖ್ಯೆಯಿಂದ ಗುಣಿಸ್ತಿರ್ತಾರೆ ನೀವು. ಹೌದಾ? ನೋಡ್ರಿ ಇಲ್ಲಿ 1 ಇಲ್ಲಿ 1 ಇಲ್ಲಿ 1 ಅಂದ್ರ 3 ಸಲ. ಇಲ್ಲಿ ನಾವು ಬಂದಂತ ಉತ್ತರದೊಳಗನ ಏನ್ ಮಾಡೋ ಬಲಭಾಗದಿಂದ 3 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕಾಗತ್ತೆ. ಹೌದಾ? ನೋಡ್ರಿ 1 ಐತಿ, 1ಕ್ಕೆ 1 ಅನ್ನೋದು 1, ಅದ್ರ ಮುಂದ್ 0 ಕೊಟ್ಟಾಗ 2, ಇನ್ನೊಂದು 0 ಕೊಟ್ಟ 3 ಬಿಟ್ಕೆ ಬಿಂದುವನ್ನು ಕೊಡೋಣ. ಅವ್ ಕೊಟ್ಟಾಗ ಏನದ್ ನಮ್ಗಿಲ್ಲಿ 0.001 ಬಂದಂತ ಉತ್ತರನು ಏನದ್ ನಮ್ಗಿಲ್ಲಿ 0.001. ಇದು ಏನಾಗೈತಿ ನಮ್ಗ ಒಂದು ಕೊಟ್ಟಂತ ಸಂಖ್ಯೆಯ ದಶಮಾಂಶ ಸಂಖ್ಯೆಯ ಗಣ ಅಂತ ಹೇಗೆ ಕರಿತೀವಿ. ಹೌದಾ? ಹಾಗಾದ್ರೆ ಈ ಬಂದಂತ ಈ ಸಂಖ್ಯೆಯ ಗಣ ಮೂಲ ಏನು? ಕೊಟ್ಟಂತ ಸಂಖ್ಯೆಯ ಗಣ ಮೂಲ ಏನಪ್ಪಾ ಅಂತಂದ್ರ 0.1 ಅಂತ ಹೇಗೆ ಕರಿತೀವಿ. ಏನು 0.1. ನೀವು ಈ ಸಂಖ್ಯೆಯನ್ನ ಕ್ಯೂಬ್ ರೂಟ್ ಮಾಡಿಬಿಟ್ರೆ ಅಂದ್ರೆ ಏನಾಗುತ್ತೆ ನಮ್ಗೆ 0.1 ಬರ್ತದೆ. ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನ ನೋಡೋದಾದ್ರ 0.2 ಕ್ಯೂಬರ ಈಕ್ವಲ್ ಟು 0.008 ಅಂತ ಹೇಗೆ ಬರುತ್ತೆ. ಹಾಗಾದ್ರೆ ಇದರ ವರ್ಗ ಮೂಲ ಏನಾಗೈತಿ 0.2 ಅಂತ ಹೇಗೆ ಕರಿತೇವೆ ನಾವು. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನ ನೋಡ್ರಿ 0.4 ಕ್ಯೂಬ್ ಇದರ ಗಣ ಸಂಖ್ಯೆ ಏನಾಗೈತಿ 0.064. ಹೌದಾ? ನೋಡ್ರಿ 0.4 ಇಂಟು 0.4 ಇಂಟು 0.4 ಈಗ ಗುಣಿಸಿದಾಗ ಎಷ್ಟು ಬರ್ತೈತಿ ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡು ಹಂಗ ಗುಣಿಸೋಣ. 4ಅನ್ನ 4ರಿಂದ ಗುಣಿಸ್ 4 4 16. ಈ 16ಅನ್ನ 4 ಇದು 2 ಗುಣಿಸಿದಾಗ ಏನಾಯ್ತು 16 ಬಂತು. ಈ 16ಕ್ಕೆ ನಾವು ಎಷ್ಟು ಹೋದೈತಿ ಈ 4 ಹೋದೈತಿ. ಈ 4ರಿಂದ ಗುಣಿಸೋಣ. 6 4 24, 4 1 4, 4ರಾಗ 2 ಕೂಡಿಸಿದ್ರೆ 6. ಎಷ್ಟು ಬಂತಿದು 64 ಬಂತು.
64ರಾಗ ಕೊಟ್ಟಂತದ್ರೊಳಗೆ ನೋಡ್ರಿ 1 2 3 ಸ್ಥಾನಗಳನ್ನು ಬಿಟ್ಕೆ ಬಿಂದು ಕೊಟ್ರ ಬಂದಂತ ಉತ್ತರದೊಳಗೆ ಏನ್ ಮಾಡು ಅಟ್ಟೆ ಮಾಡು 1 2 3 ಸ್ಥಾನಗಳನ್ನು ಬಿಟ್ಕೆ ಬಿಂದು ಕೊಟ್ಟಾಗ ಏನಾಗ್ತದ 0.064 ಆಗುತ್ತೆ. ಅಂದ್ರೆ ಎಷ್ಟು ಬಂದ್ ನಮ್ಗೆ 0.064 ಬರುತ್ತೆ. ಹಾಗಾದ್ರೆ ಈ ಸಂಖ್ಯೆಯ ವರ್ಗಮೂಲ ಏನಾಗೈತೆ ನಮ್ಗೆ 0.4 ಆಗೈತೆ. ಹೌದು. ಇದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಏನದಪ್ಪ ನೆಕ್ಸ್ಟ್ ಒಂದು ಎಕ್ಸಾಂಪಲ್ 0.02 ಕ್ಯೂಬ್ ಅದರದ್ದು ಏನಾಗಿರುತ್ತೆ ಘನ ಏನಾಗೈತಿ 0.02ರ ಘನ 0.00008 ಆಗಿರ್ತೈತಿ. ಅದೇ ತರ 0.00008ರ ಘನಮೂಲ ಏನಾಗೈತಿ ನಮಗ 0.02 ಆಗಿರ್ತೈತಿ. ಇದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ 0.09ರ ಘನ ಏನಾಗೈತಿ ನಮಗ 0.0000729 ಆಗಿರ್ತೈತಿ. ಹೌದಾ. ಹಾಗಾದ್ರ ಈ ಸಂಖ್ಯೆಯ ಘನ ಮೂಲ ಏನಾಗೈತಿ ನಮಗ 0.09 ಅಂತ ಹೇಗೆ ಕರಿತೇವೆ. ಹಾಗಾದ್ರ ಇವು ಎಲ್ಲ ಸಂಖ್ಯೆಗಳನ್ನ ಒಂಚೂರು ಗಮನಿಸ್ರಿ ನೀವು. ವರ್ಗ ಸಂಖ್ಯೆಗಳನ್ನ ನೋಡ್ರಿ, ಘನ ಸಂಖ್ಯೆಗಳನ್ನ ನೋಡ್ರಿ. ಇವು ಒಂದು ಸರಣಿ ರೂಪದೊಳಗೆ ಸಾಗ್ತಾವ. ಅಂದ್ರೆ ಒಂದು ನಿರಂತರವಾಗಿ ನೋಡ್ರಿ ಒಂದರ ವರ್ಗ ಸಂಖ್ಯೆಗಳು ಅವು 1 2 3 ಈ ನಾವೇನು ಪೂರ್ಣ ಸಂಖ್ಯೆಗಳಂತ ಕರಿತಾವಲ್ಲ ಈ ಸಂಖ್ಯೆಗಳ ಒಂದು ಸರಣಿ ಅಂತ ತಗೊಂಡ್ರ ಅದರಿಂದ ಬರುವಂತ ವರ್ಗ ಸಂಖ್ಯೆಗಳ ಸರಣಿ ಕೂಡ ಅದೇ ತರ ಸಾಗ್ತತಿ. ಹೌದಾ. ಅದೇ ತರ ಒಂದು ಪೂರ್ಣ ಸಂಖ್ಯೆಗಳ ಒಂದು ಸರಣಿ ಅಂತ ತಗೊಂಡ್ರ ಘನಮೂಲದ ಸಂಖ್ಯೆಗಳ ಸರಣಿ ಅಂತ ತಗೊಂಡ್ರ ಆ ಸಂಖ್ಯೆಗಳ ಘನ ಸಂಖ್ಯೆನ ಏನಾಗಿರ್ತೈತಿ ಒಂದು ಸರಣಿಯ ರೂಪದೊಳಗೆ ಸಾಗ್ತೈತಿ. ಹೌದಾ. ಅವು ಕೂಡ ಏನಾಗಿರ್ತದೆ ಒಂದು ಸರಣಿಯ ರೂಪದೊಳಗೆ ಸಾಗ್ತೈತಿ. ಹಾಗಾದ್ರ ನಾವು ಇದರಿಂದ ಏನ್ ತಿಳ್ಕೊಬೇಕಂತಂದ್ರ ಈ ರೀತಿ ಒಂದು ಸರಣಿಯ ರೂಪದೊಳಗ ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂತಂದ್ರ 1 2 3 ಕೊಟ್ಕೆ ಒಂದು ಡಾಟ್ 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 ಇಟ್ಟಿರ್ತಾರೆ. ಈ ರೀತಿ ಕ್ವಶನ್ಸ್ ಗಳ ಕೇಳಿರ್ತಾರೆ. ಹಾಗಾದ್ರೆ 1 2 3 ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ಬೋದು. 1 2 3 ಮುಂದಿನ ಸಂಖ್ಯೆ ಯಾವ್ದಾಗಿರ್ಬೋದು 4 ಆಗಿರ್ತೈತಿ. ಹೌದಿಲ್ಲ. ಅಂದ್ರ ಈ ರೀತಿ ನಿರಂತರವಾಗಿ ಈ ಸರಣಿ ಸಾಗ್ತಿರ್ತೈತಿ. ಇಂಥ ಸರಣಿಯ ಕ್ರಮದಲ್ಲಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದ್ರ ಒಂದಿಷ್ಟು ಮುಖ್ಯವಾದ ಸರಣಿ ಕ್ರಮಗಳನ್ನ ಬಗ್ಗೆ ಏನ್ ಮಾಡೋಣ ಈಗ ತಿಳ್ಕೊತಾ ಹೋಗೋಣಂತ. ಹಾಗಾದ್ರ ಮೊದಲನೇದು ಮುಖ್ಯವಾದ ಒಂದಿಷ್ಟು ಸರಣಿ ಕ್ರಮಗಳ ಬಗ್ಗೆ ತಿಳ್ಕೊನು. ಮೊದಲನೇದು ಯಾವ್ದಂತಂದ್ರ ಪೂರ್ಣ ವರ್ಗ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಇಷ್ಟತನ ನಾವೇನ್ ಮಾಡಿದೇವಿ ವರ್ಗ ಸಂಖ್ಯೆಗಳನ್ನು ಕಂಡು ಹಿಡ್ಕೊಂಡೆ. ಹೌದಾ. 1ರ ವರ್ಗ ಏನಾಗೈತಿ ನಮ್ಗ 1 ಆಗಿರ್ತೈತಿ. 2ರ ವರ್ಗ ಏನಾಗಿರ್ತೈತಿ 4, 3ರ ವರ್ಗ 9, 4ರ ವರ್ಗ 16, 5ರದ್ದು ಏನಾಯ್ತು ನಮ್ಗ 25, 6ರದ್ದು ಏನಾಗೈತಿ ನಮ್ಗ 36, 7ರದ್ದು ಏನಾಗಿರ್ತೈತಿ ನಮ್ಗ 7 7 49 ಅಂತ ಹೇಗೆ ಕರಿತೀವಿ. ಇದೇ ತರ ನಮ್ಗೆ ಸಾಕ್ತಾ ಹೋಗುತ್ತಲ್ಲ ಈ ಸರಣಿಯನ್ನು ನೋಡ್ರಿ. ಈ ರೀತಿ ನಿರಂತರವಾಗಿ ಏನು ಸಾಕ್ತಾ ಹೋಗ್ತಿರ್ತೈತಿ. ಅಂದ್ರ ಈ ರೀತಿ ಸರಣಿಯ ರೂಪದೊಳಗಿರುವಂತಹ ಒಂದಿಷ್ಟು ಸಂಖ್ಯೆಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತಾ ಸ್ಪಷ್ಟವಾಗಿ ನೆನಪಿಟ್ಕೊಂಡ್ಬಿಡ್ಬೇಕಾಗುತ್ತೆ. ಅಂದ್ರ ಅವು ಸರಣಿಗಳೇ ಒಂದ್ 10 ಟೈಪ್ ಬರ್ತಾವ. ಆ ಸರಣಿಗಳನ್ನ ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಏನಾಗುತ್ತೆ ಇದರ ಮೇಲೆ ಕೇಳುವಂತ ಪ್ರಶ್ನೆಗಳನ್ನ ಏನ್ ಮಾಡೋದು ನೀವು ಅತಿ ಸುಲಭವಾಗಿ ಬಿಡಿಸ್ತಾ ಹೋಗಬಹುದು. ಹಾಗಾದ್ರ ಮೊದಲೇದೇನು ಪೂರ್ಣ ವರ್ಗ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಅವು ಯಾವಂದ್ರ 1 4 9 16 25 36 49 ಆಗಿರ್ಬೋದು 64 81 100 121 144 ಈ ರೀತಿ ಸಾಕ್ತಿರ್ತಾವಲ್ಲ ಈ ಸಂಖ್ಯೆನ ಸರಣಿಗೆ ಏನಂತ ಕರಿತೀವಿ ನಾವು ಪೂರ್ಣ ವರ್ಗ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಅದೇ ತರ ಇನ್ನೊಂದು ಏನಪ್ಪಾ ನೆಕ್ಸ್ಟ್ ಅಂತಂದ್ರ ಪೂರ್ಣ ಗಣ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಏನು ಪೂರ್ಣ ಗಣ ಸಂಖ್ಯೆಗಳು. ಪೂರ್ಣ ಗಣ ಸಂಖ್ಯೆಗಳನ್ನ ಯಾವ ರೀತಿ ಕಂಡು ಹಿಡಿದೆ ನಾವು 1 × 1 × 1 ಮಾಡಿದಾಗ ಏನಾಯ್ತು ನಮ್ಗ 1 ಸಿಕ್ತು. 2 × 2 × 2 ಮಾಡಿದಾಗ 2 2 4 4 8. 3 × 3 × 3 ಮಾಡಿದಾಗ ನೋಡ್ರಿ 3 3 9 9 3 ಏನಾಯ್ತು 27. 4 × 4 × 4 ಮಾಡಿದಾಗ 4 4 16 16 4 64. ಹೌದಾ. ಅದೇ ತರ 5 ಮಾಡಿದ್ರ 5 × 5 × 5 ಕಂಟದೇವ್ ಅಂದ್ರೆ
ಐದೈದ್ಲೆ 25, 25 ಐದ್ಲೆ 125. ಇದು ಕೂಡ ಏನಾಗೈತಿ ಒಂದು ಸರಣಿಯ ರೂಪದೊಳಗ ಸಾಗ್ತಾ ಹೋಗೈತಿ, ಹೌದಿಲ್ಲ? ಇಂಥ ಸಂಖ್ಯೆಗಳ ಸರಣಿಗೆ ಏನಂತ ಕರಿತೇವೆ ನಾವು? ಪೂರ್ಣ ಗಣ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ, ಹೌದಾ? ಹಾಗಾದ್ರ ಪೂರ್ಣ ವರ್ಗ ಸಂಖ್ಯೆಗಳ ಸರಣಿಯ ಸಂಖ್ಯೆಗಳು ಯಾವ ಅಂತಂದ್ರ 1, 4, 9, 16, 25, 36, 49 ಹಿಂಗ್ ಕರ್ಕೊತೋಕೆ. ಅದೇ ತರ ಪೂರ್ಣ ಘನ ಸಂಖ್ಯೆಗಳ ಸರಣಿ ಅಂತಂದ್ರ 1, 8, 27, 64, 125, 216 ಹಿಂಗ ಇದೇ ತರ ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಇಂಥ ಸರಣಿಗಳನ್ನ ಏನಂತ ಕರಿತೀವಿ? ಪೂರ್ಣ ಘನ ಸಂಖ್ಯೆಗಳ ಸರಣಿ ಅಂತ ಹೇಗೆ ಏನ್ ಮಾಡ್ತೀವಿ? ಕರಿತೀವಿ. ಅದೇ ತರ ಇದ್ರೊಳಗೆ ಇನ್ನೊಂದು ಸರಣಿಯನ್ನು ನೀವು ನೋಡ್ತಾ ಹೋಗ್ಬೋದು. ನೋಡ್ರಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಸರಣಿ ಕೂಡ ಹೋಗುತ್ತೆ, ಹೌದಿಲ್ಲ? ಇವು ಒಂದಿಷ್ಟು ಮುಖ್ಯವಾಗಿ ನೆನಪಿಟ್ಟುಕೋಬೇಕಾದಂತ ಸರಣಿಯ ಕ್ರಮದೊಳಗ ಅವಿಭಾಜ್ಯ ಸಂಖ್ಯೆಗಳ ಸರಣಿನೂ ಅತಿ ಇಂಪಾರ್ಟೆಂಟ್ ಆಗಿ. ಅವಿಭಾಜ್ಯ ಸಂಖ್ಯೆಗಳಂತ ಅಂದ್ರೇನು? ಒಂದು ಅಥವಾ ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳನ್ನ ಏನಂತ ಕರಿತೇವೆ? ಅವಿಭಾಜ್ಯ ಸಂಖ್ಯೆಗಳಂತ ಹೇಗೆ ಕರಿತೇವೆ. ಹಾಗಾದ್ರ ಅದೇ ಮತ್ತು ಒಂದರಿಂದ ಭಾಗ ಹೋಗುವ ಸಂಖ್ಯೆಗಳನ್ನ ಅದು ಒಂದು ಸರಣಿ ರೂಪದೊಳಗೆ ಸಾಗ್ತೈತಿ. ನೋಡ್ರಿ 2, 3, 5, 7, 11 ಆಗಿರ್ಬೋದು, 11, 13, 17 ಎಕ್ಸೆಟ್ರಾ 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 ಇದೇ ತರ ಸಾಗುವಂತ ಸರಣಿಯನ್ನ ಏನಂತ ಕರಿತೀವಿ ನಾವು? ಅವಿಭಾಜ್ಯ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳ ಸರಣಿ ಗೊತ್ತು. ಅದೇ ತರ ಸರಿ ಸಂಖ್ಯೆಗಳನ್ನು ಒಂದಿಷ್ಟು ಇರ್ತಾವ. ಸರಿ ಸಂಖ್ಯೆಗಳ ಸರಣಿ ಕೂಡ ಕೇಳಬಹುದಲ್ಲ. ನೋಡ್ರಿ, ಸರಿ ಸಂಖ್ಯೆಗಳಂದ್ರೇನು? 2ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಸರಿ ಸಂಖ್ಯೆಗಳಂತ ಹೇಗೆ ಕರಿತೀವಿ. ನೋಡ್ರಿ, 2ರಿಂದ ಭಾಗ ಹೋಗುವ ಯಾವ? 2, 4, 6, 8, 10, 12, 14, 16, 18, 20, 22, 24 ಹೀಗೆ ಹೋಗುವಂತ ಸರಣಿಯನ್ನ ಏನಂತ ಕರಿತೇವೆ ನಾವು? ಸರಿ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೇವೆ ನಾವು. ಏನು? ಸರಿ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಸರಿ ಸಂಖ್ಯೆಗಳ ಸರಣಿ ಅಂತಂದ್ರ ಈ ರೀತಿ ಹೋಗಿರ್ತತಿ. ಈ ಸಂಖ್ಯೆಗಳನ್ನ ಏನು? 2, 4, 6, 8, 10, 12 ಇವುಗಳನ್ನೆಲ್ಲ ಏನಂತ ಕರಿತೇವೆ ನಾವು? ಸರಿ ಸಂಖ್ಯೆಗಳ ಸರಣಿ ಅಂತ ಕರಿತೇವೆ. ಅದೇ ತರ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ ನೋಡ್ರಿ, ಬೆಸ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೇವೆ ನಾವು. ಏನು? ಬೆಸ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೇವೆ. ಬೆಸ ಸಂಖ್ಯೆಗಳ ಸರಣಿ ಅಂತಂದ್ರೆ ಯಾವುವು? 1, 3, 5, 7, 9, 11 ಮತ್ಯಾವುದು? 13, 15, 17 ಈ ತರ ಬರುವಂತ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು? ಬೆಸ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೇವೆ. ಏನು? ಬೆಸ ಸಂಖ್ಯೆಗಳ ಸರಣಿ ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ನೋಡೋದಾದ್ರ ನೋಡ್ರಿ, ಒಂದಿಷ್ಟು ಸಂಖ್ಯೆಗಳನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾರಂತಂದ್ರ ಆ ಪ್ರಶ್ನೆ ಒಳಗೆ ನೀವು ಯಾವ ರೀತಿ ಕಂಡ್ಕೋಬೇಕು, ಸರಣಿ ಕ್ರಮ ಯಾವ ರೀತಿ ಹೋಗಿರ್ತೈತಿ ಅಂತಂದ್ರ ಒಂದು ಪ್ರಶ್ನೆದ್ ನೋಡ್ರಿ, ಸರಣಿ ಕ್ರಮದಲ್ಲಿನ ಸಂಖ್ಯೆಗಳ ನಡುವಿನ ಮೊತ್ತವನ್ನ ಸಮನಾಗಿರುವಾಗ, ಏನೋ ಮೊತ್ತಗಳು ಸಮನಾಗಿರುವಾಗ ಅದಕ್ಕೊಂದು ನಿಯಮ ಐತಿ. ಆ ನಿಯಮನ ಏನಂತಂದ್ರ ಇಲ್ಲಿ ಒಂದು ಎಕ್ಸಾಂಪಲ್ ನಾ ತಗೋಕತ್ತೀನಿ. ಆ ಎಕ್ಸಾಂಪಲ್ ಏನಂತಂದ್ರ ಈ ಕೊಟ್ಟಂತ ಈ ಸಂಖ್ಯೆಯ ಸರಣಿ ಕ್ರಮಕ್ಕ ಒಂದು ಎಕ್ಸಾಂಪಲ್ ನ ತಗೋಕತ್ತೀನಿ. ಅದನ್ನೇ ಏನಂದ್ರ n+4 ಅಂದ್ರ ಪ್ರತಿ ಬಂದಂತ ಸಂಖ್ಯೆಗೆ 4 ಕೂಡಿಸ್ಕೋತಾ ಹೋಗುದು. ಮೊತ್ತಗಳು ಸಮನಾಗಿದ್ದಾಗ ಆ ಸರಣಿ ಕ್ರಮ ಯಾವ ರೀತಿ ಇರ್ತೈತಿ ಅಂತ ಹೇಗೆ ನೋಡಿದಾಗ n ಅಂದ್ರೆ ಎಷ್ಟು ತಗೋಕತ್ತೀನಿ ನಾನು? 12. ಫಸ್ಟ್ ಒಂದು ಮೂಲ ಸಂಖ್ಯೆ 12, ಅದಕ್ಕೆ 4 ಏನ್ ಮಾಡಕತ್ತೀನಿ? ಕೂಡಿಸ್ತಾ ಹೊಂಟಿ ನಾನು. 4 ಕೂಡಿಸ್ತಾ ಹೊಂಟಾಗ ನೋಡ್ರಿ 12ಕ್ಕ ನಮ್ಗ ನೋಡ್ರಿ n ಏನೈತಿ? 12 ಐತಿ. ನಾ ಅದಕ್ಕೆ ಏನ್ ಮಾಡಕತ್ತೀನಿ? 4 ಪ್ರತಿ ಸಂಖ್ಯೆ ಕೂಡಿಸ್ತಾ ಹೊಂಟೀನಿ ಅಂತ ಹೇಳಿನಿ, ಹೌದಾ? ನೋಡ್ರಿ, ಮೊದಲನೇ ಸಂಖ್ಯೆ ಏನೈತಿ? 12 ಐತಿ. n 12 ಐತಿ. ಹಾಗಾದ್ರ ಬರೋದು ಏನು? 12. 12ಕ್ಕ n ಜಾಗದಾಗ ಏನೈತಿ? 12 ಐತಿ. 12ಕ್ಕೆ ಹಚ್ಕೊಂಡೆ ಪ್ಲಸ್ 4 ಐತಿ. 4ಕ್ಕೆ 4. 12ರ 4 ಕೂಡಿಸಿದ್ರ 16. 16 ಬಂದಂತ ಸಂಖ್ಯೆ ಹೊಳ್ಳಿ ಮತ್ತೆ 4 ಕೂಡಿಸಿದ್ರ 20. 20ಕ್ಕ ಹೊಳ್ಳಿ 4 ಕೂಡಿಸಿದ್ರ 24. 24ಕ್ಕೆ ಹೊಳ್ಳಿ 4 ಕೂಡಿಸಿದ್ರಂದ್ರ 28. ಹೌದಾ? ನೋಡ್ರಿ, ಸರಣಿ ಕ್ರಮದೊಳಗೆ ಹೆಂಗ್ರಿ ಯಾವ ರೀತಿ ಸಾಗ್ತದೆ ನೋಡ್ರಿ. 20, ಇದು 12, 16, 20, 24, 18. ಹೌದಾ? ಇಲ್ಲಿ ಒಂದು ಎಕ್ಸಾಂಪಲ್ ನ ಏನಂತ 12ರಿಂದ ಪ್ರಾರಂಭಿಸಕತ್ತೀನಿ. ಅದಕ್ಕೆ ಏನ್ ಮಾಡಕತ್ತೀನಿ ನಾನು?
4ನ್ನ ಪ್ರತಿ ಸಲ ಕೂಡಿಸಿದಾಗ ಯಾವ ರೀತಿ ಬಂತು ನೋಡಿದ್ರೆ ಹೌದಾ. ಇನ್ನೊಂದು ಎಕ್ಸಾಂಪಲ್ನ ತಗೊಳಂತೀವಿ ನೋಡ್ರಿ. n ಈಕ್ವಲ್ ಟು 8 ಅಂತ ತಗೋಕತ್ತೀನಿ. n ಈಕ್ವಲ್ ಟು ಏನ್ ಮಾಡಕತ್ತೀನಿ 8 ತಗೋಕತ್ತೀನಿ. ಈ 8ಕ್ಕೆ ಏನ್ ಮಾಡಕತ್ತೀನಿ n ಪ್ಲಸ್ 2 ರೂಪದೊಳಗೆ ತಗೊಂಡೆ ಅಂದ್ರ ಯಾವ ರೀತಿ ಸರಣಿ ಬರ್ತದ ಅಂತ ನೋಡೋಣ. ನೋಡ್ರಿ 8 ಮೊದಲೇ ಸಂಖ್ಯೆ ಹೌದಾ. ಅದೇ ತರ 8ಕ್ಕ 4ನ್ನ ಕೂಡಿಸ್ರಿ. n ಜಾಗದಾಗ 8 ಹಾಕೊಂಡಿನಿ, 2ಕ್ಕೆ 2 10 ಆತು. ಬಂದಂತ ಈ ಸಂಖ್ಯೆ ಮತ್ತೆ ಹೊಳ್ಳಿ ಏನ್ ಮಾಡ್ಬೇಕು ನಾವು 10ಕ್ಕ ಹೊಳ್ಳಿ 2ನ್ನ ಕೂಡಿಸ್ತಾ ಹೋಗ್ಬೇಕು. 12 12ಕ್ಕ 2ನ್ನ ಕೂಡಿಸಿದ್ರ 14 ನೋಡ್ರಿ. ಇದ್ರದ್ದು ಒಂದು ಸರಣಿ ಹೋಯ್ತಿಲ್ಲ. ಇದಕ್ಕೇನಾಗಿದ್ ನಿಯಮ, ಆ ಕೊಟ್ಟಂತ ಸಂಖ್ಯೆಯ ಸರಣಿಗಳ ಮೊತ್ತವನ್ನು ಸಮನಾಗಿದ್ದಾಗ ಯಾವ ರೀತಿ ಸರಣಿ ಸಾಗುತ್ತಾ ಅಂತ ಯಾಕೆ ನೋಡಿದಾಗ ಈ ರೀತಿ ಏನಾಗುತ್ತೆ ನಮ್ಗ ಸಾಗುತ್ತಾ ಹೋಗುತ್ತೆ. ಇದೇನು ಕೂಡಿಸಿದಾಗ ಏನು ನಡುವಿನ ಮೊತ್ತಗಳನ್ನು ಕಂಡುಹಿಡಿಬೇಕಾದಾಗ ಈ ರೀತಿ ಸರಣಿ ಬರ್ತದೆ. ಅದೇ ರೀತಿ ಕಳಿತೇವೆ ಅಂತಂದ್ರ ಸರಣಿ ಕ್ರಮದಲ್ಲಿನ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಮೊತ್ತವನ್ನು ಕೇಳಿದಾಗ ಈ ರೀತಿ ಸರಣಿ ಕ್ರಮಗಳು ಬರ್ತಾವ. ಒಂದು ಎಕ್ಸಾಂಪಲ್ ಕೊಟ್ಟಾಗ ಅದೇ ರೀತಿಗಳ ಅವುಗಳ ನಡುವಿನ ವ್ಯತ್ಯಾಸವನ್ನು ಕೊಟ್ಟಾಗ ನೋಡ್ರಿ 50 46 42 38 ಹೌದಾ. n ಈಕ್ವಲ್ ಟು 50 ಅಂತ ಹೇಗೆ ತಗೊಂಡೇನಿ ಒಂದು ಸಂಖ್ಯೆಯನ್ನ, ಅವಾಗ ತಗೊಂಡಾಗ ಏನಾಗುತ್ತೆ ನಮಗ ಬರುವಂತ ಒಂದು ಸಂಖ್ಯೆ ಏನಾಗಿದೆ ನಮ್ಗಿಲ್ಲಿ n-4 ಅಂತಂದ ಫಸ್ಟ್ನೇ ಸಂಖ್ಯೆ ಏನಾಯ್ತು ನಮಗಿಲ್ಲಿ 50 ಬಂತು ಹೌದಾ. ಆ ನಂತರ n ಈಕ್ವಲ್ ಟು 50 ತಗೊಂಡು n-4 ಅಂದ್ರೆ ಎಷ್ಟಾಯ್ತು ನಮಗಿಲ್ಲಿ ಏನಂದ್ರೆ 50 ಮೈನಸ್ 4 ಅಂದಾಗ ಎಷ್ಟು ಬಂತು ನಮಗಿಲ್ಲಿ 4 ಮಾಡಿದಾಗ ನಮ್ಗೆ ಎಷ್ಟು ಬಂತು 46 ಹೌದಾ. ಹೊಳ್ಳಿ n ಈಕ್ವಲ್ ಟು 46 ಅಂತ ತಗೊಂಡ್ರ n-4 ಏನಾಯ್ತು ನಾವು n ಅಂದ್ರೆ ಎಷ್ಟದ 46 46 4ನ್ನ ತೆಗಿ ಏನಾಯ್ತು 42 ಅಂತ ಯಾಕೆ ಕರಿತೇವೆ ಹೌದಿಲ್ಲ. ಈ ರೀತಿ ಸಾಗುವುದನ್ನ ವ್ಯತ್ಯಾಸವನ್ನು ಕಂಡುಹಿಡಿದಾಗ ಬರುವಂತ ಸರಣಿಯನ್ನ ಏನಂತ ಕರಿತೇವೆ ನಾವು ವ್ಯತ್ಯಾಸಗಳ ನಡುವಿನ ಸಮನಾಗಿರುತ್ತಂತ ಹೇಗೆ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಗುಣಿಸಿದಾಗ ಕುಡಿಸೋದು ಗೊತ್ತಾತು, ಕಳಿದು ಗೊತ್ತಾತು ನಮ್ಗೆ. ಅದೇ ಸರಣಿ ಕ್ರಮದಲ್ಲಿನ ಸಂಖ್ಯೆಗಳ ನಡುವಿನ ಗುಣಲಬ್ಧ ಯಾವ ರೀತಿ ಇರುತ್ತೆ ಅಂತ ಹೇಗೆ ತಗೋದಾದ್ರೆ ಇಲ್ಲಿ ಎಕ್ಸಾಂಪಲ್ ನೋಡ್ರಿ. n ಈಕ್ವಲ್ ಟು 2ರಿಂದ ಪ್ರಾರಂಭಿಸಕತ್ತೀನಿ. ಒಂದು 2 ಅನ್ನೋದು ಒಂದು ಸಂಖ್ಯೆ ಅಂತ ತಗೋತೀನಿ. ಅದಕ್ಕೆ ಕಂಪಲ್ಸರಿಯಾಗಿ ಏನ್ ಮಾಡಕತ್ತೀನಿ 3ರಿಂದ ಗುಣಿಸ್ತಾ ಹೋಗ್ತೀನಿ. ಏನು ಮೊದಲೇ ಸಂಖ್ಯೆ ಯಾವ್ದಂದ್ರ n ಈಕ್ವಲ್ ಟು 2 ಅಂತ ತಗೋತೀನಿ. ನೆಕ್ಸ್ಟ್ ಬರೋ ಸಂಖ್ಯೆಗೆ ಏನಾಗೈತಿ ನಾನು ಆ ಸಂಖ್ಯೆ ಅದೇ ಸಂಖ್ಯೆ 3ರಿಂದ ಗುಣಿಸ್ತಾ ಹೋಗೋದು. ಏನು 2ಕ್ಕ 3ರಿಂದ ಗುಣಿಸಿದ್ರೆ ಎಷ್ಟಾಯ್ತು 2 3 6 ಹೌದಾ. ಅದೇ ರೀತಿ 6ಕ್ಕೆ ಹೊಳೆ 3ಲಿಂದ ಗುಣಿಸಿದ್ರ 6 3 18 18ಕ್ಕೆ ಹೊಳೆ 3ಲಿಂದ ಗುಣಿಸಿದ್ರ 18 3 54 ಈ ರೀತಿ ಸರಣಿ ಸಾಗ್ತೈತಿ ಹೌದಾ. ಇದನ್ನ ಏನಂತ ಕರಿತೇವಿ ಸರಣಿ ಕ್ರಮದಲ್ಲಿನ ಸಂಖ್ಯೆಗಳ ನಡುವಿನ ಗುಣಲಬ್ಧಕ್ಕೆ ಏನಾಗಿರ್ತೈತಿ ಸಮನಾಗಿರುತ್ತಾ ಅಂತ ಹೇಗೆ ಕರಿತೀವಿ. ಗುಣಿಸೋದು ಓದ್ತೈತಿ, ಅದೇ ಭಾಗಿಸೋದು ಬರ್ತಿರ್ತೈತಲ್ಲ. ಇದ್ರಾಗ ಸಿಂಪಲ್ ಆಗಿ ಏನ್ ತಿಳ್ಕೊಬೇಕು ನೀವು, ಒಂದು ಸಂಖ್ಯೆಯನ್ನು ಕೂಡಿಸ್ತಿದ್ರೆ ಅಂದ್ರ ಆ ಸಂಖ್ಯೆ ಬಂದಂತ ಏನು ಸಂಖ್ಯೆಗಳು ಇರ್ತಾವಲ್ಲ ತಳಗ ಆ ಸಂಖ್ಯೆಗಳೊಳಗ ಒಂದೇ ಸಂಖ್ಯೆಯನ್ನು ಕೂಡಿಸೋದ್ರಿಂದ ಯಾವ ರೀತಿ ಸಂಖ್ಯೆ ಒಂದು ಮೊತ್ತ ಬರುತ್ತಾ, ಒಂದೇ ಸಂಖ್ಯೆಯನ್ನ ಕಳಿದ್ರಿಂದ ಯಾವ ರೀತಿ ಬರುತ್ತಾ, ಒಂದೇ ಸಂಖ್ಯೆಯಿಂದ ಗುಣಿಸೋದ್ರಿಂದ ಯಾವ ರೀತಿ ಬರುತ್ತಾ, ಒಂದೇ ಸಂಖ್ಯೆಯಿಂದ ಕಳಿದ್ರಿಂದ ಯಾವ ರೀತಿ ಬರುತ್ತಾ ಅಂತ ಹೇಗೆ ನೋಡೋದಾದ್ರ ನೋಡಲ್ಲಿ n ಈಕ್ವಲ್ ಟು 2 ಅಂತ ಹೇಗೆ ಕರಿತೀವಿ. ಅದನ್ನ ಮೊದಲೇ ಸಂಖ್ಯೆ ಏನಂತ ತಗೋತೀನಿ ನಾನು 2 ತಗೊಂಡಿನಿ ಹೌದಾ. 2 ತಗೊಂಡಾಗ ಮೊದಲೇ ಸಂಖ್ಯೆ ಏನಾತಿಲ್ಲಿ 2, ಆನಂತರ ಬರೋದು 1 ಬರುತ್ತಂತ ಹೇಗೆ ಹೇಳಕತ್ತೀನಿ. ನೋಡ್ರಿ 2 ಈ ಸೂತ್ರದೊಳಗೆ ಹಾಕ್ರಿ ನಿಯಮದೊಳಗೆ 2 2ರಿಂದ ಭಾಗಿಸಿದ್ರು 2 1 ಏನ್ ಬಂತು 1 ಬಂತು ಹೌದಾ. 2ನೇ ಸಂಖ್ಯೆ ಏನಾತಿಲ್ಲ ನಮ್ಗ 1 ಆತು ಹೌದಾ. ಈ 1ನ್ನ ಮತ್ತ n ಈಕ್ವಲ್ ಟು 1 ಅಂತ ಹೇಗೆ ತಗೊಂಡ್ರ ಈ ನಿಯಮದೊಳಗೆ ಹಾಕಿಬಿಡೋಣ. ಅಂದ್ರೆ ಇಲ್ಲಿ 2 ಅನ್ನೋದು ಒಂದು ಸಂಖ್ಯೆ ಅಂತ ತಗೊಂಡು ಬೇಕಾದಷ್ಟು ತಗೋಬಹುದು ಅಲ್ಲಿ ಹೌದಲ್ಲ. ಆ ನಿಯಮದ ತಕ್ಕ ನಮ್ಗೆ ಏನ್ ಕೇಳಿದಾರಲ್ಲ ಪ್ರಶ್ನೆ ತಕ್ಕಂತೆ ಅದನ್ನ ಕೊಟ್ಟಿರ್ತಾರೆ. ನೋಡ್ರಿ ಇದ್ರೊಳಗೆ ಹಾಕ್ರಿ ನೀವು ಬೇಕು. n ಈಕ್ವಲ್ ಟು 1 ಅಂದ್ರ ಅದನ್ನ ಭಾಗಿಸಿದ್ರೆ ಏನಾಗುತ್ತೆ 1/2. ನೆಕ್ಸ್ಟ್ ಬರೋ ಸಂಖ್ಯೆ ಯಾವ್ದಾಯ್ತು ಇಲ್ಲಿ 1/2. ಅದೇ ರೀತಿ n ಈಕ್ವಲ್ ಟು 1/2 ಅಂತ ಹೇಗೆ ತಗೊಂಡ್ರ n-2 ಅಂದ್ರೆ ಎಷ್ಟಾಗ್ತಪ್ಪ ನೋಡ್ರಿ. n ಅಂದ್ರೆ ಏನೈತಿ 1/2 ಐತಿ. ಅದನ್ನ ಹೊಳ್ಳಿ ತಳಗಡೆ 2ರಿಂದ ಭಾಗಿಸ್ಬೇಕು. ಅಂದ್ರೆ ಇದು ಏನಾಗತ್ತೆ ತಳಗಡೆ ಬರುತ್ತೆ ಅಂದಾಗ ಏನಾಗುತ್ತೆ 1/4 ಆಗುತ್ತೆ. ಬಂದಿದ್ದೇನು ನಮ್ಗ 1/4.
ನಾಲ್ಕನ್ನ n = 1/4 ತಗೊಂಡ್ರೆ n/2 ಎಷ್ಟಾಗುತ್ತೆ? 1/8 ಆಗುತ್ತೆ. ಅದೇ ರೀತಿ n = 1/8 ತಗೊಂಡ್ರೆ n/2 ಎಷ್ಟಾಗುತ್ತೆ? 1/16 ಆಗುತ್ತೆ. ಇದೇ ತರ ಏನಾಗುತ್ತೆ, ಈ ಸರಣಿ ಕೂಡ ಏನಾಗುತ್ತೆ, ಇಲ್ಲಿ ಮುಂದೆ ಸಾಗುತ್ತಾ ಹೋಗುತ್ತೆ. ಅದೇ ತರ ನೆಕ್ಸ್ಟ್ ಒನ್ ನೋಡೋದಾದ್ರ ನೋಡ್ರಿ, ಮತ್ತ ಯಾವ ರೀತಿ ಕೇಳ್ಬೋದಂದ್ರ ಮಿಶ್ರ ಸರಣಿ ಸಂಖ್ಯೆಗಳನ್ನು ಕೇಳ್ತಿರ್ತಾರೆ. ಏನು? ಮಿಶ್ರ ಸರಣಿ ಸಂಖ್ಯೆಗಳ ಅಂದ್ರ ಒಂದೇ ಸರಣಿ ಸಂಖ್ಯೆಗಳನ್ನು ಕೇಳಲ್ಲ, ಎರಡು ಮಿಶ್ರ ಸರಣಿಯ ಎರಡು ಸಂಖ್ಯೆಗಳನ್ನು ಕೇಳ್ತಾರೆ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರುವ ಸಂಖ್ಯೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸರಣಿ ಸಂಖ್ಯೆಗಳನ್ನು ಒಳಗೊಂಡಿರೋದು ಯಾವ್ದಾಗಿರ್ತೈತಿ? ಮಿಶ್ರ ಸರಣಿ ಸಂಖ್ಯೆಗಳು ಅಂತ ಯಾಕೆ ಕರಿತೀವಿ ನಾವು. ನೋಡ್ರಿ, ಒಂದು ಎಕ್ಸಾಂಪಲ್ ನ ಕೊಟ್ರ ನಿಯಮದ ಪ್ರಕಾರ 11, 12, 15, 20, 27, 36 ಇದೇ ತರ ಸಾಗಬೇಕಾಗಿತ್ತಂದ್ರ ನಿಯಮ ಏನಪ್ಪಾ ಅಂತಂದ್ರ, ಇದು ಒಂದು ಎಕ್ಸಾಂಪಲ್ 11 ಅಂತ ತಗೊಂಡಿದ್ದು. 11ಕ್ಕ ಏನ್ ಮಾಡ್ಯಾರ ಅವರು, ಈ ರೀತಿ 11, 12, 15, 20 ಈ ರೀತಿ ಬರ್ಬೇಕಾಗಿತ್ತಂದ್ರ ಯಾವ ಮಿಶ್ರ ನಿಯಮ ಅಂತಂದ್ರ ನೋಡ್ರಿ, ಈ ನಿಯಮದ ಪ್ರಕಾರ 11 ಅಂತ ಒಂದು ಸಂಖ್ಯೆ ತಗೊಂಡ್ರ 11ಕ್ಕ ಒಂದು ವರ್ಗ ಪೂರ್ಣ ವರ್ಗ ಸಂಖ್ಯೆಗಳ, ನಾವೇನು ಸ್ವಾಭಾವಿಕ ಸಂಖ್ಯೆಗಳಂತ ಆ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನ ಏನ್ ಮಾಡಾಕತ್ತಾರ, ಅದರ ಜೊತೆ ಕೂಡಿಸ್ತಾ ಹೋಗ್ಯಾರ. ನೋಡ್ರಿ, ಒಂದರ ವರ್ಗ ಏನಾಗೈತಿ ನಮ್ಗಿಲ್ಲಿ ಒಂದಾಗಿರ್ತೈತಿ. 11 + 1 ಸ್ಕ್ವೇರ್ ಅಂತಂದ್ರೆ ಏನಾಗೈತಿ ನಮ್ಗಿಲ್ಲಿ 11ರದ ಕೂಡಿಸಿದಾಗ 1, ಹೌದಾ? ಎಷ್ಟು ಬಂತು? 12 ಬಂತು. ಫಸ್ಟ್ನೇದ್ದು ಏನೈತಿ ಸಂಖ್ಯೆ? 11, 12 ಬಂತು. 11ಕ್ಕ 2ರ ಸ್ವಾಭಾವಿಕ ಸಂಖ್ಯೆ ವರ್ಗ ಸಂಖ್ಯೆ ಎಷ್ಟಾಯ್ತು ನೋಡ್ರಿ. 11 2 4 ಕೂಡಿಸಿದ್ರೆ ಏನಾಯ್ತು? 15. 11 + 3 ಸ್ಕ್ವೇರ್, 3 3 9 ಕೂಡಿಸಿದ್ರೆ ಎಷ್ಟಾಯ್ತು ನಮ್ಗೆ? 20. ಹೌದಾ? ಇದೇ ತರ ಏನಾಗುತ್ತೆ, ಇದು ಸರಣಿ ಸಾಗುತ್ತಾ ಹೋಗುತ್ತೆ. ಅದೇ ತರ ಎರಡನೇ ನಿಯಮ ಏನಪ್ಪಾ ಇದೆ ಮಿಶ್ರ ಸರಣಿ ಸಂಖ್ಯೆಗಳ ಒಳಗ ಅಂತಂದ್ರ ನೋಡ್ರಿ, ಒಂದಿಷ್ಟು ಸಂಖ್ಯೆ ಬಂದಾವಲ್ಲಿ 1, 1, 2, 4, 7, 11 ಈ ರೀತಿ ಒಂದು ಸರಣಿ ಸಾಗ್ತಾ ಹೋಗೈತಿ. ಹಾಗಾದ್ರೆ ಇದಕ್ಕೇನಪ್ಪಾ ನಿಯಮ ಅಂದ್ರ, 1 ಅಂತ ಹೇಳಿ ಒಂದು ಸಂಖ್ಯೆ ತಗೊಂಡಾರ, ಅದಕ್ಕೆ ಏನ್ ಮಾಡಕತ್ತಾರ ಅವರು? ಪೂರ್ಣ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗ್ಯಾರ. ನೋಡ್ರಿ, ಒಂದಕ್ಕ ಮೊದಲು ಒಂದ್ ಸಂಖ್ಯೆ ತಗೊಂಡಾರ, ಒಂದಕ್ಕ ಮೊದಲು ಪೂರ್ಣ ಸಂಖ್ಯೆ ಅಂದ್ರೆ ಯಾವ? 0. 0 ಕೂಡಿಸಿದಾಗ ಏನ್ ಬಂದ್ ನಮ್ಗ? 1 ಬರ್ತದೆ. ಒಂದಕ್ಕೆ 1 ಕೂಡಿಸಿದಾಗ 2 ಬಂತು. 2ಕ್ಕೆ 2 ಕೂಡಿಸಿದ್ರೆ 4, ಹೊಳ್ಳಿ 2 ಆಯ್ತು. 4ಕ್ಕೆ 3 ಕೂಡಿಸಿದ್ರೆ 7 ಬಂತು. ಇದೇ ತರ ಏನಾಗುತ್ತೆ ನಮ್ಗ, ಈ ಸರಣಿ ಸಾಗ್ತಾ ಹೋಗುತ್ತೆ. ಹೌದಿಲ್ಲ? ಈ ರೀತಿನೂ ಏನು ಸರಣಿಯ ಕ್ರಮದೊಳಗ ಸಾಗುವಂತ ಸಂಖ್ಯೆಗಳಂತ ಹೇಗೆ ಕರಿತೇವೆ. ಇವಕ್ಕೇನಂತ ಕರಿತೇವೆ? ಮಿಶ್ರ ಸರಣಿ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ ನಾವು. ಅದೇ ತರ ಲಾಸ್ಟ್ ಒಂದು ಸರಣಿ ಕ್ರಮ ಯಾವ್ದಂತಂದ್ರ ನೋಡ್ರಿ, ಇದರ ಮೇಲೇನು ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತ ಪ್ರಶ್ನೆಗಳು, ಈ ಪ್ಯಾಟರ್ನ್ ಮ್ಯಾಗ ಕೇಳುವಂತ ಪ್ರಶ್ನೆಗಳು ಅತಿ ಹೆಚ್ಚು ಏನಿರ್ತಾವ ಇದೇ ಪ್ಯಾಟರ್ನ್ ಒಳಗ ಬಂದಿರ್ತಾವ. ನೋಡ್ರಿ, ಸಂಖ್ಯೆಯ ವರ್ಗ ಮತ್ತು ಗಣ ಸಂಖ್ಯೆ ಇವು ಮೂರುಗಳನ್ನ ಕೊಟ್ಟಿರ್ತಾರೆ. ಒಂದು ಸಂಖ್ಯೆಯನ್ನು ಕೊಟ್ಟಾರ, ಎಷ್ಟು? 2 ಅನ್ನೋದು ಒಂದು ಸಂಖ್ಯೆ. ಆ 2 ಎಂಬ ಸಂಖ್ಯೆಯ ವರ್ಗ ಎಷ್ಟಾಗೈತಿ ನೋಡ್ರಿ. 2 × 2 ಮಾಡಿದಾಗ ಏನಾಗುತ್ತೆ ನಮ್ಗ? ಈ ಸಂಖ್ಯೆಯ ವರ್ಗ ಸಿಗುತ್ತೆ 4. ಅದೇ ರೀತಿ ಈ 2 ಎಂಬ ಸಂಖ್ಯೆಯ ವರ್ಗ ಗಣ ಸಂಖ್ಯೆ ಎಷ್ಟಾಗೈತಿ ನೋಡ್ರಿ. 2 × 2 × 2 ಮಾಡೋದು. 2 2 4, 4 2 ಏನಾಗೈತಿ? 8. 4 2 8. ಹಾಗಾದ್ರೆ 2 ಅನ್ನೋದು ಒಂದು ಸಂಖ್ಯೆ, ಅದರ ವರ್ಗ ಏನಾಗೈತಿ? 4. ಅದರ ಗಣ ಏನಾಗೈತಿ ನಮ್ಗ? 8 ಆಗೈತಿ. ಅದೇ ತರ ನೆಕ್ಸ್ಟ್ ಒಂದು ಸಂಖ್ಯೆ 3 ಅಂತ ತಗೊಂಡಾರ, ಅದರದ್ದು ವರ್ಗ ಏನಾಗೈತಿ? 9. ನೆಕ್ಸ್ಟ್ ಬರೋದು ಏನಾಗೈತಿ ನಮ್ಗ? 27. ಅದೇ ತರ ಈ 2, 3 ನಿರಂತರವಾಗಿ ಸಾಗಿದ್ವು, ಹೌದಾ? ಸಂಖ್ಯೆಗಳು. ನೆಕ್ಸ್ಟ್ ಬರೋ ಸಂಖ್ಯೆನ ಯಾವ್ದಾಗಿರುತ್ತೆ? 4 ಆಗಿರ್ತೈತಿ. ಹೌದಿಲ್ಲ? 4 ಆಗೈತಿ ಅಂದ್ರ 4ರ ವರ್ಗ ಏನಾಗೈತಿ? 16 ಅಂತ ಹೇಗೆ ಕರಿತೇವೆ. 4ರ ವರ್ಗ 16 ಅಂತ ಹೇಗೆ ಕರಿತೇವೆ. ಅದೇ ತರ ಘನ ಏನಾಗಿರ್ತೈತಿ? 64 ಆಗಿರ್ತೈತಿ. ಹೌದಿಲ್ಲ? ಈ ರೀತಿ ಸರಣಿಯಲ್ಲಿ ಸಾಗುವಂತ ಪ್ರಶ್ನೆಗಳನ್ನು ನೀವೇನ್ ಮಾಡಬೇಕಾಗುತ್ತಾ? ಮುಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು. ನೋಡ್ರಿ, ಇಲ್ಲಿ 2, 3 ಇದು ನಿರಂತರವಾಗಿ ಸಾಗೈತಿ. ಹಾಗಾದ್ರೆ ನೆಕ್ಸ್ಟ್ ಬರೋ ಸಂಖ್ಯೆನ ಯಾವ್ದಂತ ತಿಳ್ಕೊಬೇಕು ನೀವು? 4 ಅಂತ ತಿಳ್ಕೊಬೇಕು. ಇವು ಎಲ್ಲವೂ ಈ ಮಿಡಲ್ ನೋಡ್ರಿ. ಮೊದಲ 4 ಐತಿ, 16 ಐತಿ, 4 ಐತಿ, 3
ನೆಕ್ಸ್ಟ್ 9 ಐತಿ ಹೌದಾ. ಇವೆಲ್ಲ ತಗೊಂಡ್ರೆ ಏನಾಗ 4, 9 ಇವೇನೆಲ್ಲ ವರ್ಗ ಸಂಖ್ಯೆಗಳು. ಏನು ಪೂರ್ಣ ವರ್ಗ ಸಂಖ್ಯೆಗಳು. ಪೂರ್ಣ ವರ್ಗ ಸಂಖ್ಯೆಗಳು ಅಂತಂದ್ರೆ ಏನು, ಅವುಗಳನ್ನ ನಿರಂತರತೆಯ ಮುಂದಿನ ಸಂಖ್ಯೆನ ಇರ್ತೈತಿ ಅಂತ ಈ ರೀತಿ ಬರುವ ಸರಣಿಗಳನ್ನ ನೀವೇನ್ ಮಾಡ್ಬೇಕಾಗುತ್ತಾ ಒಂದೊಂದಾಗಿ ತಿಳ್ಕೊಂಡ್ರಿ. ಇದುವರೆಗೆ ಏನ್ ಮಾಡಿದ್ವಿ ನಾವು ಒಂದೊಂದಾಗಿ ತಿಳ್ಕೊತಾ ಹೋದೆವು ಹೌದಿಲ್ಲ. ಹಾಗಾದ್ರ ಈ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗೆ ಏನ್ ಮಾಡೋಣ ಅಂತಂದ್ರ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಇವೇನು ಸರಣಿ ಕ್ರಮದೊಳಗೆ ಯಾವ ರೀತಿ ಸಾಗ್ತಲ್ಲ, ವರ್ಗ ಸಂಖ್ಯೆ ಗಣ ಸಂಖ್ಯೆ ಉಳ್ಕಿದ್ ಒಂದಿಷ್ಟು ಅವುಗಳ ಮೊತ್ತ ವ್ಯತ್ಯಾಸವನ್ನು ಕಂಡು ಹಿಡಿಬೇಕಾದ್ರೆ ಗುಣಲಬ್ಧವನ್ನು ಮಾಡ್ಬೇಕಾಗಿತ್ತಂದ್ರ ಭಾಗಿಸ್ಬೇಕಾಗಿತ್ತಂತಂದ್ರ ಮತ್ತು ಸಮ ಸಂಖ್ಯೆಗಳಿದ್ರೆ ಬೆಸ ಸಂಖ್ಯೆಗಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳಿದ್ರೆ ಯಾವ್ಯಾವ ರೀತಿ ಸರಣಿ ಕ್ರಮದೊಳಗೆ ಸಾಗಿದವು ಇವುಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣಂತ. ಅವಾಗ ಏನಾಗುತ್ತಾ ನಿಮ್ಗೆ ಇನ್ನೊಂದಿಷ್ಟು ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಅವಾಗ ಏನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಏನ್ ಮಾಡೋಣ ಬಿಡಿಸ್ತಾ ಹೋಗೋಣಂತ.